Hello, in this video, we'll discuss Romeo and Juliet by ವಿಲಿಯಂ ಶೇಕ್ಸ್ಪಿಯರ್. ನಮಸ್ಕಾರ. ಈ ಒಂದು ವಿಡಿಯೋ ನಾವು ರೋಮಿಯೋ ಅಂಡ್ ಜೂಲಿಯಟ್ ಅನ್ನೋ ಒಂದು ಕವನವನ್ನ ನೋಡೋಣ. ಈ ಕವನ ಯಾರು ಬರ್ದಾರಪ್ಪ ಅಂತಂದ್ರ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿದ್ದಾರೆ. ಸೊ ಮೊದಲಿಗೆ ನಾವು ಕವಿ ಪರಿಚಯ ನೋಡೋಣ. ಇದು PUC ಸೆಕೆಂಡರಿ ಸ್ಟೂಡೆಂಟ್ಸ್ ಗಳಿಗೆ ಸಿಲೆಬಸ್ ಇರತಕ್ಕಂಥದ್ದು. ಸೊ ಮೊದಲಿಗೆ ಅಬೌಟ್ ದಿ ಪೋಯಟ್ ವಿಲಿಯಂ ಶೇಕ್ಸ್ಪಿಯರ್ ಅವ್ರ ಬಗ್ಗೆ ನೋಡೋಣ ಅಂತ. ಸೊ ಇವ್ರೇನಪ್ಪ ಅಂತಂದ್ರ 1564 to 1616 ಇವ್ರ ಏಜ್ ರೀ. ಹುಟ್ಟಿದ್ದು 1564, ತೀರ್ಕೊಂಡಿದ್ದು 1616 ಒಳಗ. ವಾಸ್ ದ ಗ್ರೇಟೆಸ್ಟ್ ಪ್ಲೇ ರೈಟ್ ಅಂಡ್ ಪೋಯೆಟ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ಸೊ ಎಕ್ಸಾಮ್ ಒಳಗೆ ಮೆನ್ಷನ್ ಮಾಡೋದು, ಇಂಟ್ರೊಡಕ್ಷನ್ ಒಳಗೆ ಇದನ್ನೆಲ್ಲ ಮೆನ್ಷನ್ ಮಾಡ್ಬೇಕ್ರಿ. ಓಕೆ, ಹೇಳ್ಬಿಟ್ಕೊಡ್ರಿ ಅದನ್ನ. ಹಿ ವಾಸ್ ದ ಗ್ರೇಟೆಸ್ಟ್ ಪ್ಲೇ ರೈಟ್. ಸೊ ಅವ್ರ ಏನಪ್ಪಾ ಅಂತಂದ್ರೆ ಕಾದಂಬರಿಗಳನ್ನ ಬರೀತಿದ್ರು. ಗ್ರೇಟೆಸ್ಟ್ ಏನಪ್ಪಾ ಕಾದಂಬರಿಕಾರ ಅಂತ ಹೇಳ್ಬೋದು. ಆಮೇಲೆ ಪೋಯೆಟ್ ಕೂಡ ಆಗಿದ್ರು, ಕವಿನೂ ಕೂಡ. ಬಹಳ ಫೇಮಸ್ ಪೋಯೆಟ್ನು ಇದಾರ in English literature, English Sahitya. He was born at Stanford upon Avon in England and is popularly known as the Bard of Avon and the national poet of England. So ಇವ್ರಿಗೆ ಏನ್ ಕರಿತಿದ್ರಪ್ಪ, ಪಾಪ್ಯುಲರ್ಲಿ ಅವ್ರಿಗೆ ಏನ್ ಕರಿತಿದ್ರು ಅಂದ್ರ ಬಾರ್ಡ್ ಆಫ್ ಎವೋನ್ ಅಂತ ಹೇಳಿ ಕರಿತಿದ್ರು. ಆಮೇಲೆ ಇವ್ರು ಹುಟ್ಟಿದ್ದೆಲ್ಲಪ್ಪ ಅಂತಂದ್ರ ಇಂಗ್ಲೆಂಡಿನೊಳಗ. ಯಾವ ಊರ್ ಅಂದ್ರ ಅದು ಸ್ಟ್ಯಾಟ್ಫೋರ್ಡ್ ಅಪಾನ್ ಎವೋನ್ ಒಳಗ. ನೆಕ್ಸ್ಟ್ ನೋಡ್ರಿ, ಅಂಡ್ ದ ನ್ಯಾಷನಲ್ ಪೋಯೆಟ್ ಆಫ್ ಇಂಗ್ಲೆಂಡ್. ಅವ್ರಿಗೆ ಅಂತ ಕರಿತಿದ್ರು ಫೇಮಸ್ ಆಗಿ ನ್ಯಾಷನಲ್ ಪೋಯೆಟ್ ಆಫ್ ಇಂಗ್ಲೆಂಡ್ ಅಂತ ಹೇಳಿ ಕೂಡ ಕರಿತಿದ್ರು. ಸೊ ಅವ್ರೇನಪ್ಪ ಅಂದ್ರೆ ಟೋಟಲ್ ಆಗಿ 37 ಪ್ಲೇಗಳನ್ನ ಬರ್ದಿದಾರ. ಸೊ ಹಿ ಹ್ಯಾಸ್ ರಿಟನ್ 37 ಪ್ಲೇಸ್, 154 ಸಾನೆಟ್ಸ್. ಸೊ 37 ನಾಟಕಗಳನ್ನ ಅಂದ್ರೆ ನಾಟಕಗಳನ್ನ ಬರ್ದಾರ. ಕಾದಂಬರಿಕಾರಲ್ಲ, ನಾಟಕಗಳನ್ನ ಬರ್ದಿದಾರ. ಆಮೇಲೆ ಪ್ಲೇ ರೈಟ್ ಅಂದ್ರೂ ಕೂಡ ನಾಟಕಕಾರ. ಓಕೆ, ನೆನ್ಪಿಟ್ಕೋರಿ, ನಾಟಕಗಳನ್ನ ಬರೆಯುವಂತವ್ರು. ಆಮೇಲೆ 154 ಏನಪ್ಪಾ ಅಂದ್ರೆ ಸಾನೆಟ್ ಪೋಯಮ್ಸ್ ಅನ್ನ ಬರ್ದಾರ. ಸಾನೆಟ್ ಪೋಯಮ್ ಒಂದು ವಿಧ ಇದೆ, ಬರೆಯುವಂತದ್ದು ವಿಧ. ಅದಕ್ಕೆ 154 ಸಾನೆಟ್ಸ್ ಗಳನ್ನ ಬರ್ದಿದಾರ. ಅಂಡ್ ಸೆವರಲ್ ನರೇಟಿವ್ ಪೋಯಮ್ಸ್. ಸೊ ಅದನ್ನ ಬಿಟ್ಟು ಬಹಳಷ್ಟು ನರೇಟಿವ್ ಪೋಯಮ್ಸ್ ಕೂಡ ಬರ್ದಿದಾರ. ಹೀಸ್ ಪ್ಲೇಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟ್ರಾಜಿಡೀಸ್, ಕಾಮಿಡೀಸ್ ಅಂಡ್ ಹಿಸ್ಟರೀಸ್. ಸೊ ಇವರು ಪ್ಲೇಗಳು ಅಂದ್ರೆ ಇವರ ನಾಟಕಗಳು ಏನಪ್ಪಾ ಅಂತಂದ್ರ ಬಹಳಷ್ಟು ವಿಂಗಡಗಳನ್ನ ನಾವು ಮಾಡಬಹುದು. ಇಲ್ಲಿ ಟ್ರಾಜಿಡೀಸ್ ಅಂದ್ರ ದುರಂತ ಕಥೆಗಳಾಗಿರ್ಬೋದು, ಕಾಮಿಡಿ ಅಂದ್ರ ನಿಮ್ಗೆ ಗೊತ್ತೈತಿ ಕಾಮಿಡಿ ಅಂದ್ರೆ. ಆಮೇಲೆ ಹಿಸ್ಟ್ರೀಸ್ ಅಂದ್ರ ಇತಿಹಾಸದ ಒಂದು ನಾಟಕಗಳನ್ನ ಕೂಡ ಅವರು ಬರ್ತಿದಾರ. ನೆಕ್ಸ್ಟ್ ನೋಡ್ರಿ, Shakespeare's work deal with universal themes such as love, jealousy, ambition, power, betrayal, and human emotions. ಸೊ ಶೇಕ್ಸ್ಪಿಯರ್ ಅವರು ಒಂದು ಏನಪ್ಪಾ ಈ ವರ್ಕ್ಸ್ ಅಂದ್ರೆ ಕಥೆಗಳು, ಕಾದಂಬರಿಗಳು, ಅವು ಎತ್ತ ಜೊತೆ ಡೀಲ್ ಮಾಡ್ತಪ್ಪ ಅಂತಂದ್ರ ಮೊದಲಾಗಿ ನಮ್ಮ ಒಂದು ಈ ಪವರ್ ಆಗಿರ್ಬೋದು, ಲವ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಇವೆಲ್ಲದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಡೀಲ್ ಅನ್ನ ಮಾಡ್ತಾವ. ಡೀಲ್ ಅಂದ್ರೆ ಏನು, ಆ ವಿಷಯಗಳ ಬಗ್ಗೆ ಹೇಳ್ತಾವ. ಓಕೆ, ಬಿಟ್ರೇಯಲ್, ಹ್ಯೂಮನ್ ಇಮೋಷನ್ಸ್, ಸೊ ಮನುಷ್ಯರ ಒಂದು ಭಾವನೆಗಳು, ಓಕೆ, ವಿಚಾರಗಳ ಬಗ್ಗೆ. ಆಮೇಲೆ ಜಲಸಿ, ಎಲ್ಲಾ ವಿಷಯಗಳ ಮೇಲೆ ಅವರು ಆಲ್ಮೋಸ್ಟ್ ಆಲ್ ಬರ್ದಿದಾರ. ಓಕೆ, ವಿಲಿಯಂ ಶೇಕ್ಸ್ಪಿಯರ್ ಅವರು. ಹಿ ಈಸ್ ರಿಚ್ ಲ್ಯಾಂಗ್ವೇಜ್, ಮೆಮೊರಬಲ್ ಕ್ಯಾರೆಕ್ಟರ್ಸ್ ಅಂಡ್ ಡ್ರಾಮಾಟಿಕ್ ಸ್ಕಿಲ್ಸ್ have made his work timeless. He died in 1616, but his writings continue to be read, staged, and admired all over the world. So ಏನಪ್ಪಾ ಅಂತಂದ್ರ ಹೀಸ್ ರಿಚ್ ಲ್ಯಾಂಗ್ವೇಜ್. ಸೊ ಇವರ ಒಂದು ಲ್ಯಾಂಗ್ವೇಜ್, ಇವರು ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ತಮ್ಮ ಒಂದು ಇಂಗ್ಲಿಷ್ ಏನು, ತಮ್ಮ ಒಂದು ವರ್ಡ್ಸ್ ಗಳ ಮೂಲಕ. ಸೊ ಇಂಗ್ಲಿಷ್ಗೆ ಬಹಳಷ್ಟು ವರ್ಡ್ಸ್ ಗಳನ್ನ ಕೊಡುಗೆ ಕೊಟ್ಟಿದ್ದಾರೆ. ಯಾರು? ವಿಲಿಯಂ ಶೇಕ್ಸ್ಪಿಯರ್ ಅವರು. ಓಕೆ, ಸೊ ಮೆಮೊರೇಬಲ್ ಕ್ಯಾರೆಕ್ಟರ್ಸ್. ಸೊ ಅವರು ಕ್ಯಾರೆಕ್ಟರ್ಸ್ ಕೂಡ ಬಹಳಷ್ಟು ಫೇಮಸ್ ಅದಾವ. ಈಗ ನಾವು ರೋಮಿಯೋ ಅಂಡ್ ಜೂಲಿಯಟ್ ನೋಡಿರ್ಬೋದು, ನೀವು ಆಲ್ಮೋಸ್ಟ್ ಎಲ್ಲಾ ಕಡೆ ಕೇಳಿರ್ತೀರಲ್ಲ. ನೀವು ಇದನ್ನ ಕವನವನ್ನ ಕೇಳೋಕ್ಕಿಂತ ಮುಂಚೆ, ಇನ್ನೊಂದು ಸಿಲೆಬಸ್ ಇರೋಕ್ಕಿಂತ ಮುಂಚೆನೂ ಕೂಡ ನೀವು ಇದನ್ನ ಕೇಳಿರ್ತೀರಿ. ರೋಮಿಯೋ ಅಂಡ್ ಜೂಲಿಯಟ್ ಕ್ಯಾರೆಕ್ಟರ್ ಬಗ್ಗೆ, ಹ್ಯಾಮ್ಲೆಟ್ ಆಗಿರ್ಬೋದು. ಓಕೆ, ಸೊ ಬಹಳಷ್ಟು ಫೇಮಸ್ ಕ್ಯಾರೆಕ್ಟರ್ಸ್ ಗಳನ್ನ ಇವರು ಹುಟ್ಟಕ್ಕಿದಾರ. ನೆಕ್ಸ್ಟ್ ನೋಡ್ರಿ, and dramatic skills have made his work timeless. He died in 1616, but his writing continued to be read, staged, and admired all over the world. So ಇವರು 1616 ಒಳಗೆ ಏನಪ್ಪಾ ಅಂತಂದ್ರ ತಿಳ್ಕೊಂತಾರ. ಆದ್ರ ಅವರ ಒಂದು ಬರವಣಿಗೆಗಳು ಏನದಾವ, ರೈಟಿಂಗ್ ಗಳು ಏನದಾವ, ಅವುಗಳ ಬಗ್ಗೆ ಬಹಳ ಜನ ಓದಿದ್ರು, ಅವನ್ನ ಸ್ಟೇಜ್ ಮಾಡಿದ್ರು. ಆಮೇಲೆ ಇಡೀ ಜಗತ್ತಿನಾದ್ಯಂತ ಅವ್ರನ್ನ ಕೊಂಡಾಡ್ತಾರ, ಹೊಗಳ್ತಾರ ಅವರುಗಳನ್ನ. ಇನ್ನ ಮೊದಲಿಗೆ ಬ್ಯಾಕ್ ಗ್ರೌಂಡ್ ಅನ್ನು ನೋಡೋಣ ನಾವು, ಅಂದ್ರೆ ಡೀಟೇಲ್ ಎಕ್ಸ್ಪ್ಲನೇಷನ್ ಹೋಗೋಕ್ಕಿಂತ ಮುಂಚೆ ಬ್ಯಾಕ್ ಗ್ರೌಂಡ್ ಏನೈತಿ, ರೋಮಿಯೋ ಜೂಲಿಯಟ್ ಸೆಟ್ಟಿಂಗ್ ಏನೈತಿ, ಏನ್ ಸನ್ನಿವೇಶ, ನಿಮಗ್ ಕವನ ಹೇಳೋಕ್ಕಿಂತ ಮುಂಚೆ ಕವನದ ಸನ್ನಿವೇಶ ಏನಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು.
ಓಕೆ, ರೋಮಿಯೋ ಅಂಡ್ ಜೂಲಿಯಟ್ ಒಂದು ಟ್ರಾಜಿಡಿ ಅಂತ ಹೇಳ್ಬೋದು ನಾವು. ಒಂದು ಈ ಒಂದು ರೋಮಿಯೋ ಅಂಡ್ ಜೂಲಿಯಟ್ ನಾಟಕದ ಎಂಡ್ ದೊಳಗೆ ಏನಪ್ಪಾ ಅಂದ್ರೆ ರೋಮಿಯೋ ಜೂಲಿಯಟ್ ಇಬ್ರು ಮತ್ತೆ ಸಾಯ್ತಾರ. ಅದ್ ನಿಮ್ಮ ಎಕ್ಸಾಮ್ ರಿಲೇಟೆಡ್ ಅಂತೂ ಅಲ್ಲ. ಇಲ್ಲಿ ನೀವು ಏನ್ ತಿಳ್ಕೊಬೇಕಾಗಿತ್ತು, ಸನ್ನಿವೇಶನ ರೋಮಿಯೋ ಅಂಡ್ ಜೂಲಿಯಟ್ ಒಬ್ರಿಗೊಬ್ರು ಪ್ರೀತಿ ಮಾಡ್ತಿರ್ತಾರ. ಅವರು ಮೊದಲೇ ಸತಿ ಒಬ್ರೊಬ್ರು ನೋಡಿದಾಗ ಏನೆಲ್ಲ ಒಂದು ಭಾವನೆಗಳನ್ನ ಸೂಚಿಸ್ತಾರ, ಒಬ್ರ ಮೇಲೊಬ್ರು ಯಾವ ರೀತಿ ಅವರು ಹೊಗಳುತ್ತಾರ ಅಂತ ಹೇಳಿ ನೋಡೋಣ ನಾವು. ಓಕೆ, ಮೊದಲಿಗೆ ನೋಡ್ರಿ, ದ ಪ್ಲೇ ರೋಮಿಯೋ ಅಂಡ್ ಜೂಲಿಯಟ್ ಈ ಸೆಟ್ ಇನ್ ವೆರನಾ. ಇದು ಬಹಳ ಇಂಪಾರ್ಟೆಂಟ್ ರೀ. ಇದೆಲ್ಲಿ ಸೆಟ್ ಆಗೈತಿ? ಸೆಟ್ ಅಂದ್ರೆ ಏನು, ಯಾವ ಊರಲ್ಲಿ ನಡೆದಿರೋದು? ವೆರನಾ ಒಳಗ, ಇಟಲಿ. ವೇರ್ ಟೂ ನೋಬಲ್ ಫ್ಯಾಮಿಲೀಸ್, ದ ಕ್ಯಾಪುಲೆಟ್ಸ್ ಅಂಡ್ ದ ಮಾಂಟೆಗ್ಯೂಸ್, ಆರ್ ಸ್ವೋರ್ನ್ ಎನಿಮೀಸ್. ದೇರ್ ಲಾಂಗ್ ಸ್ಟ್ಯಾಂಡಿಂಗ್ ಹೇಟ್ರೆಡ್ ಇಫ್ ಅಫೆಕ್ಟ್ಸ್ ನಾಟ್ ಓನ್ಲಿ ದ ಫ್ಯಾಮಿಲಿ ಬಟ್ ಆಲ್ಸೋ ದ ಪೀಸ್ ಆಫ್ ಸಿಟಿ. ಸೊ ಇಲ್ಲಿ ಕ್ಯಾಪುಲೆಟ್ಸ್ ಮತ್ತ ಈ ಮಾಂಟೆಗ್ಯೂಸ್ ಅನ್ನು ಎರಡು ಏನಪ್ಪಾ ಅಂತಂದ್ರೆ ಫ್ಯಾಮಿಲಿಗಳಿದ್ದು. ಓಕೆ, ಎರಡು ಪರಿವಾರಗಳು. ಅವು ಎರಡೂ ಪರಿವಾರಗಳು ಏನಪ್ಪಾ ಅಂತಂದ್ರೆ ಅವು ಅಗದಿ ಒಂದಕ್ಕೊಂದು ದ್ವೇಷ ಮಾಡ್ತಿರ್ತಾವ. ಹೌದಾ? ಈ ಒಂದು ದ್ವೇಷ ಬರೀ ಫ್ಯಾಮಿಲೀಸ್ ಅಷ್ಟೇ ಸೀಮಿತವಾಗಿರ್ಲಿಲ್ಲ, ಆ ಇಡೀ ಸಿಟಿದ ಒಂದು ಏನಪ್ಪಾ ವಾತಾವರಣ ಎಲ್ಲಾನು ಕೆಡಿಸ್ಬಿಟ್ಟಿದ್ದು. ಇನ್ನು ನೆಕ್ಸ್ಟ್ ನೋಡ್ರಿ, ರೋಮಿಯೋ ಬಿಲಾಂಗ್ಸ್ ಟು ಮ್ಯಾಂಟೆಗ್ಯೂ. ಸೊ ರೋಮಿಯೋ ಏನಪ್ಪಾ ಅಂತಂದ್ರೆ ಈ ಮ್ಯಾಂಟೆಗ್ಯೂ ಅನ್ನೋ ಒಂದು ಕುಟುಂಬದಿಂದ ಬಂದಿರ್ತಾನ. ವೈಲ್ ಜೂಲಿಯಟ್ ಈಸ್ ದ ಓನ್ಲಿ ಡಾಟರ್ ಆಫ್ ಲಾರ್ಡ್ ಕ್ಯಾಪುಲೆಟ್. ಸೊ ಲಾರ್ಡ್ ಕ್ಯಾಪುಲೆಟ್ ನ ಒಬ್ಳೆ ಮಗಳಾದಂತವಳು ಯಾರಪ್ಪಾ ಅಂತಂದ್ರ ಜೂಲಿಯಟ್. ರೋಮಿಯೋ ಯಾವ ಫ್ಯಾಮಿಲಿಯಿಂದ ರೀ? ಮ್ಯಾಂಟೆಗ್ಯೂ. ಆಮೇಲೆ ಡಾಟರ್ ಜೂಲಿಯಟ್ ಯಾವ ಫ್ಯಾಮಿಲಿಪ್ಪ ಅಂತಂದ್ರ ಈ ಕ್ಯಾಪುಲೆಟ್ ಫ್ಯಾಮಿಲಿಯಿಂದ ಬಂದಿರ್ತಾರ. ಅವ್ರ ತಂದೆ ಹೆಸರೇನು? ಲಾರ್ಡ್ ಕ್ಯಾಪುಲೆಟ್. ಎಕ್ಸಾಮ್ ಒಳಗೆ 1 ಮಾರ್ಕ್ಸ್ ಕೇಳ್ಬೋದ್ರಿ. ನಾನು ನಿಮ್ ಪ್ಯಾಟರ್ನ್ ನೋಡ್ರಿ ಅದನ್ನ. ಸೊ ಇದ್ರೊಳಗೆ ನಾನು ನಿಮ್ಗೆ ಕೊಟ್ಟೇನಿ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನ್ ಕಾಂಪ್ರಹೆನ್ಷನ್ ಕ್ವಶನ್ಸ್ ಅದಲ್ಲ ಅವೆಲ್ಲಾನು ಅಗದಿ ಶಾರ್ಟ್ ಆಗಿನೇ ಕೊಟ್ಟೇನಿ. 10 ಮಾರ್ಕ್ಸ್ ನಿಮ್ಗೆ ಶಾರ್ಟ್ ಆಗಿ ಕೊಟ್ಟಿದ್ದೀನಿ. ಅದನ್ನ ನೀವು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಕ್ ಈಸಿ ಆಗ್ತದೆ ಹೇಳಿ. ಈಗ ನೆಕ್ಸ್ಟ್ ನೋಡ್ರಿ, at the beginning of the play, Romeo is deeply in love with a girl named Rosaline, who does not return his feelings. To lift Romeo's spirits, his friend persuade him to attend a grand feast hosted by Lord Capulet. ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಈ ಒಂದು ಪ್ಲೇ ಈ ನಾಟಕ ಸ್ಟಾರ್ಟ್ ಆದಾಗ ರೋಮಿಯೋ ಯಾರನ್ನ ಪ್ರೀತಿ ಮಾಡ್ತಿರ್ತಾನಪ್ಪ ಅಂತಂದ್ರ ರೋಸಲಿನ್. ಇವೆಲ್ಲ ನಿಮ್ಮ ನಿಮ್ ಜಸ್ಟ್ ಏನಪ್ಪಾ ಅಂತಂದ್ರ ಇನ್ಫಾರ್ಮೇಶನ್ಗೋಸ್ಕರ ಅಷ್ಟರಿ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ಜೂಲಿಯಟ್ ಮತ್ತು ರೋಮಿಯನ್ ಬಗ್ಗೆ ಅಷ್ಟ ಮೆನ್ಷನ್ ಮಾಡಿದ್ರೆ ತಗೊಂಡ್ರೆ ಅದಷ್ಟು ನೆನ್ಪಿಡ್ಕೊರಿ. ಅಂದ್ರೂ ನಿಮ್ಗೆ ಹಿಂದಿನ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಕೊಡತೀನಿ. ಅವಾಗ ರೋಸಲಿನ್ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ತನ್ನ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ತಾನೆ, ಅಥವಾ ಇವು ಏನ್ ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ತಿರ್ತಾರಲ್ಲ ವಾಪಸ್ ಏನು ಭಾವ ಕೊಡ್ತಿರಂಗಿಲ್ಲ, ಅಥವಾ ಅದಕ್ಕೇನ್ ರೆಸ್ಪಾನ್ಸ್ ಮಾಡ್ತಿರಂಗಿಲ್ಲ. ಅಟ್ ದಟ್ ಟೈಮ್ ವಾಟ್ ಹ್ಯಾಪನ್ಡ್ ಈಸ್ ಟು ಲಿಫ್ಟ್ ರೋಮಿಯೋಸ್ ಸ್ಪಿರಿಟ್ಸ್, ಹೀಸ್ ಫ್ರೆಂಡ್ಸ್ ಪರ್ಸುವೇಡ್ ಹಿಮ್ ಟು ಅಟೆಂಡ್ ಅ ಗ್ರ್ಯಾಂಡ್ ಫೆಸ್ಟ್ ಹೋಸ್ಟೆಡ್ ಬೈ ಲಾರ್ಡ್ ಕ್ಯಾಪುಲೆಟ್. ಸೊ ಈಗ ನೋಡ್ರಿ, ಅವನ ಫ್ರೆಂಡ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರ ಅವ್ರು ಫೋರ್ಸ್ ಮಾಡ್ತಾರ. ಫೋರ್ಸ್ ಮಾಡಿ ಏನಪ್ಪಾ ಅಂದ್ರೆ ನೀ ಬರೇ ಏನಪ್ಪಾ ಅಂತಂದ್ರ ಮನ್ಸಿಗೆ ಆಗ್ಬೇಡ, ಮನ್ಸಿಗೆ ಹಚ್ಕೋಬೇಡ, ತ್ರಾಸ್ ಮಾಡ್ಕೋಬೇಡ ನೀನು, ಆಕಿ ರೋಸಾಲಿನ್ ಅಂದ್ರೆ ಏನು, ಇನ್ನು ಬೇರೆ ಹುಡುಗಿರ್ ಅದಾರ ನಿನಗ ಅಂತ ಹೇಳಿ ಅವನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಗ್ರ್ಯಾಂಡ್ ಫೆಸ್ಟ್ ಅಂದ್ರೆ ಒಂದು ಪಾರ್ಟಿ ಟೈಪ್ ಇಟ್ಕೊಂಡಿರ್ತಾನೆ, ಆರ್ಗನೈಸ್ ಮಾಡಿರ್ತಾನೆ. ಯಾರು? ಲಾರ್ಡ್ ಕ್ಯಾಪುಲೆಟ್. ಸೊ ಈ ಲಾರ್ಡ್ ಕ್ಯಾಪುಲೆಟ್ ಮಗಳ ಯಾರ್ರಿ? ಜೂಲಿಯಟ್ ಇರ್ತಾಳ. ಸೊ ಅವನ್ನ ಅಲ್ಲಿ ಕಳಿಸ್ತಾರ. ಅವರು ಅಲ್ಲಿ ನೋಡು ನಿನ್ ಮತ್ ಬೇರೆ ಹುಡುಗಿರು ಸಿಗ್ತಾರ, ಅಲ್ಲಿ ಹೋಗು ಅಂತ ಹೇಳಿ ಕಳಿಸ್ತಾರ. ಸಿನ್ಸ್ ಮಾಂಟೆಗ್ಯೂಸ್ ಆರ್ ನಾಟ್ ವೆಲ್ಕಮ್ ಇನ್ ಕ್ಯಾಪುಲೆಟ್ ಗ್ಯಾದರಿಂಗ್ಸ್, ರೋಮಿಯೋ ಅಟೆಂಡ್ಸ್ ದ ಫೀಸ್ಟ್ ಇನ್ ಡಿಸ್ಗೈಸ್. ಸೊ ಇಲ್ಲಿ ಮ್ಯಾಂಟೆಗ್ಯೂಸ್ಗಳು ಅಂದ್ರೆ ಮಾಂಟೆಗ್ಯೂಸ್ ಅಂದ್ರೆ ಯಾರಲ್ಲಿ ಈ ರೋಮಿಯೋನ ಒಂದು ಮನೆತನ. ಅವ್ರ ಮನೆತನದವರು ಈ ಕ್ಯಾಪುಲೆಟ್ ಮನೆತನ ಒಳಗ ಹೋಗೋದ್ರಂಗಿಲ್ಲ, ಅವ್ರು ಯಾವ ಫಂಕ್ಷನ್ ಅಟೆಂಡ್ ಆಗ್ತಿರಂಗಿಲ್ಲ. ಯಾಕಂದ್ರೆ ಅವರು ಪರಸ್ಪರ ವೈರತ್ವವನ್ನ ತೋರ್ತಿರ್ತಾರ. ಓಕೆ, ಫ್ಯಾಮಿಲಿಗಳು ಒಟ್ಟ ದ್ವೇಷ ಮಾಡ್ತಿರ್ತಾವ ಒಂದಕ್ಕೊಂದ, ಅದಕ್ಕೆ ನೀವು ಅಲಾವ್ ಇರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾನಂದ್ರೆ ಫೀಸ್ಟ್ ಇನ್ ಡಿಸ್ಗೈಸ್ ಅಂದ್ರೆ ಏನು? ತನ್ನ ಒಂದು ವೇಷವನ್ನ ಬದಲಾವಣೆ ಮಾಡ್ಕೊಂಡು ವೇಷ ಬದಲಾಯಿಸಿ ಎಲ್ಲಿ ಹೋಗ್ತಾನಪ್ಪ ಅಂತಂದ್ರ ಈ ಕ್ಯಾಪುಲೆಟ್ಗಳ ಒಂದು ಪಾರ್ಟಿಗೆ ಹೋಗ್ತಾನ, ಅಥವಾ ಒಂದು ಫೀಸ್ಟಿಗೆ ಹೋಗ್ತಾನ. ಗ್ರ್ಯಾಂಡ್ ಫೀಸ್ಟ್ ಅಂತ ಹೇಳಿ. ಓಕೆ, ನೆನ್ಪಿಟ್ಕೊಂಡು ಫೀಸ್ಟ್ ಅಂದ್ರೆ ಊಟ ಉಪಹಾರ ಮಾಡ್ತಿರ್ತಾರ ನೋಡ್ರಿ, ಪಾರ್ಟಿ ಮಾಡ್ತಿರ್ತಾರ, ಊಟ ಕೊಡ್ಸಿರ್ತಾರ, ಅದಕ್ಕೆ ಗ್ರ್ಯಾಂಡ್ ಫೀಸ್ಟ್ ಅಂತ ಹೇಳ್ತಿರ್ತಾರ. ಸೊ ಅಲ್ಲಿ ಇವ್ ಹೋಗ್ತಾನ. ನೆಕ್ಸ್ಟ್ ನೋಡ್ರಿ, ಡ್ಯೂರಿಂಗ್ ದ ಸೆಲೆಬ್ರೇಷನ್ he sees Juliet dancing and instantly forgets Rosalind. He is deeply moved by Juliet's beauty and purity. Juliet too feels attracted to Romeo, though she does not yet know his identity. ಸೊ ಜೂಲಿಯಟ್ ಅನ್ನ ನೋಡ್ತಾನೆ ಈ ಸೆಲೆಬ್ರೇಷನ್ ಅಂದ್ರೆ ಈ ಗ್ರ್ಯಾಂಡ್ ಫೆಸ್ಟ್ ಸೆಲೆಬ್ರೇಷನ್ ಇರ್ತಲ್ಲ, ಲಾರ್ಡ್ ಕ್ಯಾಪುಲೆಟ್ ಅದನ್ನ ಏರ್ಪಡಿಸಿರ್ತಾನ. ಇಲ್ಲಿ ಜೂಲಿಯಟ್ ಏನ್ ಮಾಡ್ತಿರ್ತಾಳೆ ಅಂದ್ರೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಆಕಿ ನೋಡು ಬಿಡ್ತಾನೆ ಏನಪ್ಪಾ ಅಂತಂದ್ರೆ ತನ್ನ ಮೈ ಮರಿತಾನ, ಅಷ್ಟು ಪ್ರೀತಿ ಬಂದ್ಬಿಡುತ್ತೆ. ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳಿ ಅನ್ಬೋದು. He falls in love with Juliet as soon as he sees her, and thereafter what happens is he also likes her beauty and purity which she has, and that is why he forgets even Rosalind. Next, what happened is he feels attracted. Even Juliet feels attracted towards Romeo, and she, even though she was not knowing here his true identity,
ಶಿ ವಾಸ್ ನಾಟ್ ನೋಯಿಂಗ್ ದಟ್ ಹಿ ಬಿಲಾಂಗ್ಸ್ ಟು ಮಾಂಟೆಗ್ಯೂ ಫ್ಯಾಮಿಲಿ. ಇಲ್ಲಿ ಜೂಲಿಯಟ್ ಗೊತ್ತಿರ್ಲಿಲ್ಲ ಆಕೆ ಮಾಂಟೆಗ್ಯೂ ಫ್ಯಾಮಿಲಿ ಒಳಗಿಂದ ಬರ್ತಾನ ರೋಮಿಯೋ ಅಂತ ಹೇಳಿ ಗೊತ್ತಿರಂಗಿಲ್ಲ ಜೂಲಿಯಟ್ಗೆ. ಓಕೆ, ಇದನ್ನೆಲ್ಲ ನೋಡ್ಬೋದು ನಾವು. ಇದಿಷ್ಟು ಬ್ಯಾಕ್ ಗ್ರೌಂಡ್ ರೀ. ಇಲ್ಲಿಂದ ನೋಡ್ರಿ ಥರ್ಡ್ ಪ್ಯಾರಾಗ್ರಾಫ್ ಮತ್ತು ಫೋರ್ತ್ ಪ್ಯಾರಾಗ್ರಾಫ್ ಬಹಳ ಇಂಪಾರ್ಟೆಂಟ್ ಅಂತ ನೆನಪಿಟ್ಕೊಳ್ಳೋಣ. ಓನ್ಲಿ ಆಫ್ಟರ್ ದ ಡಾನ್ಸ್ ಡೂ ದೇ ರಿಯಲೈಸ್ ದಟ್ ದೇ ಬಿಲಾಂಗ್ ಟು ಎನಿಮಿ ಫ್ಯಾಮಿಲೀಸ್. ದಿಸ್ ರಿಯಲೈಸೇಷನ್ ಕ್ರಿಯೇಟ್ಸ್ ಇನ್ನರ್ ಕಾನ್ಫ್ಲಿಕ್ಟ್ ಬಟ್ ಡಸ್ ನಾಟ್ ಸ್ಟಾಪ್ ದೇರ್ ಗೋಯಿಂಗ್ ಲವ್. ಸೊ ಈ ಪಾರ್ಟಿ ಮುಗಿದ್ರೆ ಒಬ್ರಿಗೊಬ್ರು ಮಾತಾಡ್ತಾರೆ. ಮಾತಾಡಿದಾಗ ಅವ್ರಿಗೆ ಗೊತ್ತಾಗ್ತೈತಿ ಅವ್ರಿಬ್ರು ಮಂದಿ ಅಪೋಸಿಟ್ ಎನಿಮಿ ಫ್ಯಾಮಿಲೀಸ್ ಇಂದ ಏನಪ್ಪಾ ಅಂತಂದ್ರ ಬಿಲಾಂಗ್ ಆಗ್ತಾರ. ದೇ ಬಿಲಾಂಗ್ ಟು ಎನಿಮಿ ಫ್ಯಾಮಿಲೀಸ್. ಅವಾಗ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಒಂಥರ ಏನೋ ಮನಸ್ಸಿನೊಳಗ ಒಂಥರ ಖೇದ್ ತರ, ಅದು ಒಂಥರ ಏನೋ ಪ್ರಾಬ್ಲಮ್ ತರ, ಕಾನ್ಫ್ಲಿಕ್ಟ್ ತರ, ಏನ್ ನಾವ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾವ. ಅಷ್ಟಾದ್ರೂ ಕೂಡ ಅವ್ರು ಏನಪ್ಪಾ ಅಂತಂದ್ರೆ ಮುಂದುವರೆದು ಒಬ್ರನ್ನೊಬ್ರು ಪ್ರೀತಿ ಮಾಡಕ ಸ್ಟಾರ್ಟ್ ಮಾಡ್ತಾರ. ದ ಸೆಲೆಕ್ಟೆಡ್ ವರ್ಸಸ್ ಎಕ್ಸ್ಪ್ರೆಸ್ ದೇರ್ ಅನ್ಸ್ಪೋಕನ್ ಇಂಪ್ಲಿಸಿಟ್ ಫೀಲಿಂಗ್ಸ್, ರೋಮಿಯೋಸ್ ಅಡ್ಮಿರೇಷನ್ ಅಟ್ ಫಸ್ಟ್ ಸೈಟ್ ಅಂಡ್ ಜೂಲಿಯಟ್ಸ್ ಲಾಂಗಿಂಗ್ ಫಾರ್ ರೋಮಿಯೋ ಲೇಟರ್ ಇನ್ ದ ಪ್ಲೇ. ಈ ಒಂದು ಕವನಗಳು ಏನ್ ಹೇಳ್ಕೊಡ್ತಾವ ಅಂದ್ರೆ ರೋಮಿಯೋ ಫಸ್ಟ್ ಸೈಟ್ ಒಳಗ ಆಕಿ ನೋಡಿದ ಕೂಡಲೇ ಏನೆಲ್ಲ ಫೀಲಿಂಗ್ಸ್ ಬಂದ ಅನ್ನೋದ್ರ ಬಗ್ಗೆ ತೋರ್ಸನ. ಆಮೇಲೆ ಅದಾದ ನಂತರ ಜೂಲಿಯಟ್ ಏನಪ್ಪಾ ಆ ಒಂದು ನಾಟಕ ಮುಂದುವರೆದಂಗ ಜೂಲಿಯಟ್ನು ಕೂಡ ರೋಮಿಯೋ ಮೇಲೆ ಪ್ರೀತಿ ಆಗ್ತೈತಿ. ಆ ಒಂದು ರೋಮಿಯೋ ಮೇಲೆ ಇರುವಂತ ಒಂದು ಇಮೋಷನ್ಸ್ ಆಕಿ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ತಾವ ಅನ್ನೋದು ಈ ಒಂದು ಕವನದೊಳಗ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಡೈರೆಕ್ಟ್ ನಾವ್ ಏನಪ್ಪಾ ಅಂತಂದ್ರ ಕವನ ಲೈನ್ ಬೈ ಲೈನ್ ನಿಮಗೆ ಹೇಳ್ತೀನಿ ನಾನು. ಫಸ್ಟ್ ಒನ್, ಇದು ನೆನ್ಪಿಟ್ಕೋರ್ಬೇಕಾಗಿದೆ ಏನಪ್ಪಾ ಅಂತಂದ್ರೆ ರೋಮಿಯೋ ಸ್ಪೀಚ್ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಇಲ್ಲಿ ಆಗಿರುತ್ತೆ. ಆಕ್ಟ್ ನಂಬರ್ 1 ಸೀನ್ ನಂಬರ್ 5. ಓಕೆ, ಕೀಪ್ ದಟ್ ಇನ್ ಮೈಂಡ್. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಲೈನ್ ಇಲ್ಲಿವರೆಗೂ ನಾ ಹೇಳಿದ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಲೈಕ್ ಕೊಡ್ರಿ, ಮರ್ಯಾಕ್ ಹೋಗ್ಬೇಡ್ರಿ. ಐ ಹ್ಯಾವ್ ಗಿವನ್ ಯು ದ ಕಾಂಪ್ರಹೆನ್ಷನ್ ಕ್ವಶನ್ಸ್. ಆಮೇಲೆ ಎಲ್ಲಾ ವಿಡಿಯೋಸ್ ಗಳನ್ನು ಕೂಡ ಮಾಡಿರ್ತೀನಿ. ಇದ ಫಸ್ಟ್ ವಿಡಿಯೋ ಆಗಿರ್ತೈತಿ. ಇದಾದ ನಂತರ ನಾನು ನೆಕ್ಸ್ಟ್ ವಿಡಿಯೋಗಳು ನಿಮ್ಮ PUC ಸೆಕೆಂಡರಿ ಬೇಕಾದಂತ ಎಲ್ಲಾ ಪೋಯಮ್ಸ್ ಪ್ರೋಸ್ ಅನ್ನ ನಾನು ಮಾಡಿ ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ. ಅದನ್ನ ನೀವು ನೋಡ್ಬೋದು. ಲಿಂಕ್ ಅಂತೂ ಕೊಡಂಗಿಲ್ಲ. ಸೊ ಯು ಕ್ಯಾನ್ ಜಸ್ಟ್ ಸರ್ಚ್ ದಮ್. ಆಮೇಲೆ ಸರ್ಚ್ ಮಾಡಿ ಅಜಿತ್ ಕರಿಗಾರ್ ಅಂತ ಹೇಳಿ ಸರ್ಚ್ ಮಾಡ್ರಿ. ನಾ ಈ ವಿಡಿಯೋ ಮಾಡಿದ್ನಂದ್ರೆ ನಿಮ್ಗೆ ಸಿಗ್ತೈತಿ. ಇವತ್ತು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದನಿ. ಸೊ ಇದಾದ ನಂತರ ಎಲ್ಲಾ ವಿಡಿಯೋಗಳನ್ನ ಏನಪ್ಪಾ ಅಂದ್ರೆ ವೀಕ್ಲಿ ಒಂದೊಂದು ಬಿಡ್ತೇನೆ. ನಿಮ್ ಎಕ್ಸಾಮ್ ಟೈಮ್ ಅಟ ಎಲ್ಲಾನು ಬಿಟ್ಟಿರ್ತೇನ್ರಿ, ಪ್ರೋಸ್ ಮತ್ತು ಪೋಯಟ್ರಿ. ಸೊ like Agit Padana, do share with your friends, subscribe and hit the bell icon. So first line nodri. Oh, she doth teach the torch to burn bright. So let me first read it. It seems she hangs upon the cheek of night as a rich jewel in an Ethiop's ear. Beauty too rich for use, for earth too dear. So shows snowy doe trooping with crows, as yonder lady over her fellows shows. The measures done, I'll watch her place of stand, and touching hers make blessed my rude hand. Did my heart love till now? Forswear its sight, for I near saw true beauty till this night. So never ಅಂತಂದಂಗಿದು ಇಲ್ಲಿ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ ನಿಮ್ಗ. ಓ ಶಿ ಡಾತ್ ಟೀಚ್ ದ ಟಾರ್ಚ್ ಟು ಬರ್ನ್ ಬ್ರೈಟ್. ಸೊ ರೋಮಿಯೋ ಏನಪ್ಪಾ ಅಂತಂದ್ರ ಅವಳ ಒಂದು ರೇಡಿಯನ್ಸ್, ಆ ಒಂದು ಬೆಳಕನ್ನ ನೋಡಿ ಅವ ಏನ್ ಮಾಡ್ತಾನಪ್ಪ ಅಂತಂದ್ರ ಪ್ರೀತಿಯನ್ನು ನೋಡಿ ಈವನ್ ಈ ಟಾರ್ಚ್ಗೂ ಕೂಡ ಅದನ್ನ ಹೆಂಗ್ ಹೊಳಿಬೇಕು ಅನ್ನೋದು ಹೇಳಿಕೊಟ್ಟಿದ್ದು ಯಾರು? ಈಕಿ ಒಂದು ಹೊಳಪು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾನ. ಸಿ ಹಿಯರ್ ಹಿ ಸೇಸ್ ದಟ್ ರೋಮಿಯೋ ಇಸ್ ಫೀಲಿಂಗ್ ದಟ್ ಜೂಲಿಯಟ್ಸ್ ಬ್ಯೂಟಿ ಇಸ್ ಸೋ impressive or radiant that it is outshining the torches. ಸೊ ಟಾರ್ಚ್ ಗಿಂತನೂ ಜಾಸ್ತಿ ಬೆಳಕ್ ಯಾರ್ದು ಬರೈತ್ರಿ? ಈಕಿ ಒಂದು ಮುಖದಿಂದ ಅದ, ಈಕಿ ಒಂದು ಮೈಯಿಂದ ಬರ್ತಿದ್ ಅಂತ ಹೇಳಿ. ಸೊ ಅಷ್ಟು ಫೇರ್ ಇದಾಳ, ಅಷ್ಟು ಚಂದ ಇದಾಳ ಅಂತಂದ್ ಹೇಳಿ ಹೇಳ್ತಾರೆ ಅವರು. ಓಕೆ ಓಕೆ ಆರ್ಟಿಫಿಷಿಯಲ್ ಲೈಟ್ಸ್ ಕೂಡ ಅಷ್ಟೇನಪ್ಪ ಅಂತಂದ್ರೆ ಚಲೋ ಅನ್ಸಂಗಿಲ್ಲ ಆಕಿ ಮುಂದೆ. ಅಷ್ಟು ಬೆಳಕು, ಅಷ್ಟು ಚಂದ ಇದಾಳ ಅಂತ ಹೇಳಿ ಅವ ಹೊಗಳ್ತಾನ. ಸೊ ಲವ್ ಅಟ್ ಫಸ್ಟ್ ಸೈಟ್ ಆಕ್ಟ್ ನಂಬರ್ 1 ಸೀನ್ ನಂಬರ್ 5 ಒಳಗ ಅಂದ್ರ ರೋಮಿಯೋ ಇದ್ದಾವ ಆಕಿ ನೋಡಿದ ತಕ್ಷಣ ಅವ್ನ್ ಏನ್ ಫೀಲಿಂಗ್ ಬರ್ತಾನ ಹೇಳಿದಾನ. ಇದು ಮೊದಲ ಲೈನ್ ಮೀನಿಂಗ್ ರೀ. ನೆಕ್ಸ್ಟ್ ನೋಡ್ರಿ, ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಸೊ ಇಲ್ಲಿ ಏನ್ ಹೇಳ್ತಾನಪ್ಪ ಅಂತಂದ್ರ ಜೂಲಿಯಟ್ ಯಾವ ರೀತಿ ಅನಿಸ್ತಾರಪ್ಪ ಅಂತಂದ್ರ ಆಸ್ ಇಫ್ ಈಗ ನೋಡ್ರಿ ಶೈನಿಂಗ್ ಆಬ್ಜೆಕ್ಟ್ ಇರ್ತಾರ ನೋಡ್ರಿ, ಎಲ್ರಿ ಕತ್ಲೊಳಗೆ ಯಾವ್ದ್ರ ಒಂದು ನೀವೇನ ಲೈಟ್ ಹಚ್ಚಿರ್ತೀವಿ ಅಥವಾ ಈ ಚುಕ್ಕಿಗಳು ಇರ್ತಾವ. ಸೊ ಆ ರೀತಿ ಏನಪ್ಪಾ ಅಂತಂದ್ರ ಅಷ್ಟು ಪ್ಯೂರ್ ಆಗಿ ಒಂದು ಕತ್ಲೊಳಗೆ ಹೊಳಿತಾಳ, ಒಂಥರ ಹೊಳಪು ಐತಿ ಅಂತ ಹೇಳಿ ಹೇಳ್ತಾರ ನೋಡ್ರಿ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಸೊ ಈ ಕತ್ತೆಲ್ಲ ಒಂದು ಕೆನ್ನೆ ಮೇಲೆ ಏನಪ್ಪಾ ಅಂತ ಒಂದು ಬೆಳಕಿನ ತರ ಮಿಂಚ್ತಾಳ ಅಂತ ಹೇಳಿ ಹೇಳ್ದಂಗ. ಓಕೆ ನೆನ್ಪಿಟ್ಕೋರೋದಲ್ಲ. ಶಿ ಈಸ್ ಆಸ್
she is bright. She is so bright that even darkness cannot hide her. ಅಷ್ಟು ಬ್ಯೂಟಿ ಅಷ್ಟು ಪ್ಯೂರಿಟಿ ಐತಿ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ ಥರ್ಡ್ ಲೈನ್, ಆಸ್ ಅ ರಿಚ್ ಜ್ಯುವೆಲ್ ಇನ್ ಇಥಿಯೋಪ್ಸ್ ಇಯರ್. ಸೊ ಏನ್ ಹೇಳ್ತಾರಪ್ಪ ಅಂತಂದ್ರೆ ರೋಮಿಯೋ ಏನ್ ಮಾಡತಾನಂದ್ರೆ ಹಿ ಈಸ್ ಕಂಪೇರಿಂಗ್ ಜೂಲಿಯಟ್ ಟು ದ ಪ್ರೇಷಿಯಸ್ ಜ್ಯುವೆಲ್ರಿ. ಸೊ ಒಂದು ಪ್ರೇಷಿಯಸ್ ಜ್ಯುವೆಲ್ ಅಥವಾ ಒಂದು ನಾವೇನು ಅಂತಪ್ಪ ಅಂದ್ರೆ ಒಂದು ವಜ್ರ ಮುತ್ತು ಇಡುವಿರಗಳಿಗೆ ಕಂಪೇರ್ ಮಾಡ್ತಾನೆ. ಏನಪ್ಪಾ ಅಂತಂದ್ರ ಆಕಿನ ಒಂದು ಸ್ಕಿನ್ನಿಗೆ ಈ ಒಂದು ಎಷ್ಟ ಬೇಕಾದ್ರೆ ಕತ್ಲಿದ್ರು ಕೂಡ ಈ ಇಥಿಯೋಪ್ ಅಂದ್ರೆ ಏನು ಆಫ್ರಿಕಾ ಒಳಗೆ ಬರ್ತೈತ್ರಿ. ಓಕೆ, ಆಫ್ರಿಕಾ ಅಂದ್ರೆ ಏನ್ರಿ ಡಾರ್ಕ್ ಕಂಟ್ರಿ. ಡಾರ್ಕ್ ಅಂದ್ರೆ ಏನು ಪೀಪಲ್ ಆರ್ ಡಾರ್ಕ್ ದೇರ್. ಸೊ ಅಷ್ಟು ಮಂದಿ ಒಳಗೆ ಈಗಿನೂ ಹೊಳಿತಾಳಪ್ಪ ಅಂತಂದಾಗ ಒಂಥರ ಎಕ್ಸ್ಪ್ರೆಷನ್ ಇಲ್ಲಿ ಕೊಟ್ಟಿದ್ದಾನ. ಸೊ ದಿಸ್ ಹೈಲೈಟ್ಸ್ ಹರ್ ಬ್ರೈಟ್ನೆಸ್ ಅಂಡ್ ರೇರಿಟಿ. ಸೊ ಆಕಿ ಎಷ್ಟು ಬ್ರೈಟ್ ಅದಾಳಪ್ಪ ಅಂತಂದ್ರ ಅಷ್ಟು ಒಂದು ರೇರ್ನು ಅದಾಳಕಿ. ಅಂದ್ರ ನೋಡ್ರಿ, ಒಂದು 100 ಜನ ನಾರ್ಮಲ್ ಜನ ನಿಂತರೂ ಕೂಡ ಆಕಿ ಎದ್ದು ಕಾಣ್ತಿರ್ತಾಳ. ಫೈನ್, ಅಷ್ಟು ಬ್ರೈಟ್ ಅದಾಳ, ಅಷ್ಟು ಚಂದ ಇದಾಳ, ಅಷ್ಟು ಮಿನುಗುತ್ತಾಳ ಆಕಿ ಅಂತಂದ ಹೇಳಿ. ಆಮೇಲೆ ಇಲ್ಲಿ ಇಥಿಯೋಪ್ನ ಒಂದು ಕಿವಿ ಒಳಗ ಜ್ಯುವೆಲ್ರಿ ಇದ್ದಂಗ ಅಂದ್ರೆ ಏನು, ಯಾವ್ದಾವ್ ಜ್ಯುವೆಲ್ರಿ ಇರ್ತಾವ, ಯಾವ್ಯಾವ ಕಾಸ್ಟ್ಲಿ ಜ್ಯುವೆಲ್ರಿ, ಎಲ್ಲರೂ ಒಂದು ದೂರ ದೇಶದ ಒಂದು ಜ್ಯುವೆಲ್ರಿ ಇದ್ದಂಗ, ಒಂಥರ ಕೊಹಿನೂರ್ ವಜ್ರ ಇದ್ದಂಗ ಅಂತ ಹೇಳಿ ಹೊಗಳ್ತಾವ ಅವನಲ್ಲಿ. ಓಕೆ, ನೀವು ಇಲ್ಲಿ ಕೊಹಿನೂರ್ ಅಂತ ಹೇಳಿ ಬಳಸಕ್ ಹೋಗ್ಬೇಡ್ರಿ. ಇಥಿಯೋಪ್ ಇಯರ್ ಅಂದ್ರೆ ಒಂದ್ ರೀತಿ ಇಥಿಯೋಪಿಯನ್ ಕಿವಿ ಒಳಗೆ ಹೆಂಗ್ ಒಂದು ಇಯರಿಂಗ್ ಇರ್ತದಲ್ಲ ಆ ರೀತಿ ಅಂತ ಹೇಳಿ ಹೇಳಿದಾನ. ನೆಕ್ಸ್ಟ್ ನೋಡ್ರಿ, ಬ್ಯೂಟಿ ಟೂ ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್. ಸೊ ರೋಮಿಯೋ ಕಂಪೇರ್ಸ್, he says that her beauty is so precious that it seems too perfect for the earth. ಈ ಭೂಮಿಗೆ ಏನಪ್ಪಾ ಅಂತಂದ್ರ ಬಹಳ ಪರ್ಫೆಕ್ಟ್ ಆಗಿದಾಳ ಆಕಿ, ಅಷ್ಟು ಪರ್ಫೆಕ್ಟ್ ಇದಾಳ, ಆಕಿನ್ ಬ್ಯೂಟಿ ಬಹಳ ಚಂದ ಐತಿ ಅಂತ ಹೇಳಿ ಅವ ಹೋಗಿರ್ತಾನ. ಆಸ್ ಇಫ್ ಶಿ ಬಿಲಾಂಗ್ಸ್ ಟು ಹೆವನ್. ಒಂದ್ ರೀತಿಯಿಂದ ಈ ಒಂದು ಭೂಮಿಗೆ ಅಷ್ಟೇ ಆಕಿ ಸೀಮಿತವಾಗಿಲ್ಲ, ಆಕಿ ಎಲ್ಲಿಂದ ಬಂದಾಳಪ್ಪ ಅಂತಂದ್ರ ಸ್ವರ್ಗ ಕನ್ಯೆ ಅಪ್ಸರೆ ಇದಾಳ, ಅಪ್ಸರೆ ತರ ಇದಾಳ ಅನ್ನೋಕಿಂತ ಅಪ್ಸರೆನ ಆಕಿ ಅಂತ ಹೇಳ್ತಾಳ. ನೋಡ್ರಿ ಆಕಿ ಏನ್ ಹೇಳ್ತಾರಲ್ಲಿ, ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್. ಸೊ ಅವಳ ಒಂದು ಬ್ಯೂಟಿ ಎಷ್ಟು ಚಂದ ಐತಪ್ಪ ಅಂತಂದ್ರ ಬಹಳ ರಿಚ್ ಅನಿಸ್ತಾಳಕಿ. ಆಮೇಲೆ ಅದಷ್ಟ ಅಂದ ಏನಪ್ಪಾ ಅಂತಂದ್ರ ಫಾರ್ ಅರ್ತ್ ಟು ಡಿಯರ್ ಅಂತಂದ್ರ ಆಸ್ ಇಫ್ ಶಿ ಹ್ಯಾಸ್ ಕಮ್ ಫ್ರಮ್ ಹೆವನ್ಸ್. ಅರ್ತ್ಗೂ ಕೂಡ ಬಹಳ ಏನಪ್ಪಾ ಅಂತಂದ್ರ ಈ ಒಂದು ಭೂಮಿ ಮೇಲೆ ಬಹಳ ಒಂದು ಅಮೂಲ್ಯವಾದ ವಸ್ತು ಯಾರಂದ್ರೆ ಇಲ್ಲಿ ಜೂಲಿಯಟ್. ಯಾರ ಕಣ್ಣಿಗೆ? ರೋಮಿಯೋನ್ ಕಣ್ಣಿಗೆ. ಈ ರೀತಿ ಅವ ಹೊಗಳತಾನ. ಓಕೆ, ನೆಕ್ಸ್ಟ್ ನೋಡ್ರಿ, ಸೊ ಶೋಸ್ a snowy dove trooping with crows. So ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಜೂಲಿಯಟ್ ಈಸ್ ಸ್ಟ್ಯಾಂಡಿಂಗ್ ಔಟ್ ಅಮಾಂಗ್ ಅದರ್ ವುಮೆನ್ ಜಸ್ಟ್ ಆಸ್ ಅ ವೈಟ್ ಡೋವ್ ಸ್ಟ್ಯಾಂಡಿಂಗ್ ಔಟ್ ಅಮಾಂಗ್ ಬ್ಲಾಕ್ ಕ್ರೋಸ್. ಸೊ ಇಲ್ಲಿ ಒಂದಿಷ್ಟು ಕಾಗೆಗಳ ಗುಂಪು ಒಳಗ ಏನಪ್ಪಾ ಅಂತಂದ್ರ ಒಂದ್ ರೀತಿಯಿಂದ ಬಿಳಿ ಪಾರಿವಾಳ ನಿಂತಂಗ ಅಂತ ಹೇಳಿ ಹೊಗಳ್ತಾನವ. ಆಕಿ ಎಷ್ಟು ಬೆಳಗದ ಅಂದ್ರ ಸ್ನೋಗತಕ್ಕಿದಾಳ ಅಂತ ಹೇಳಿ ಹೊಗಳ್ತಾನ. ಅಂದ್ರ ನಿಮ್ಗದಲ್ಲ ಆಕಿನ್ ಬಾಜು ಏನ್ ಎಲ್ಲಾ ಹೆಣ್ಮಕ್ಳು ಇದಾರಲ್ಲ ಅವ್ರಕ್ಕಿಂತ ಜಾಸ್ತಿ ಮಿಂಚ್ ಯಾರೊಳಗ ಐತಪ್ಪ ಅಂತಂದ್ರ ನಮ್ಮ ಜೂಲಿಯಟ್ ಒಳಗ ಐತಿ ಅಂತ ಹೇಳಿ ಹೇಳ್ತಾನ. ನೆಕ್ಸ್ಟ್ ನೋಡ್ರಿ, ಆಸ್ ಯಾನ್ಡರ್ ಲೇಡಿ ಓವರ್ ಹರ್ ಫೆಲೋಸ್ ಶೋ. ಶಿ ಈಸ್ Romeo is not, he is not stopping at all. He is expressing all his inner feelings, which he is feeling by saying Juliet on his first sight. So ಮೊದಲನೇ ಸೈಟ್ ಒಂದೇ ಸತಿ ನೋಡಿದ ಕೂಡಲೇ ನಾವು ಏನೆಲ್ಲ ಈ ಒಂದು ಇಮೋಷನ್ಸ್ ಉಕ್ಕಿ ಬರ್ತಿರ್ತಾವಲ್ಲ ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡಿದಾನೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತಾನ, ಆಸ್ ಯಾನ್ಡರ್ ಲೇಡಿ ಓವರ್ ಹರ್ ಫೆಲ್ಲೋ ಶೋಸ್, she is what? She is far more superior in beauty compared to all other women present over the night. ಸೊ ಅದೇನ್ ನೈಟ್ ಆರ್ಗನೈಸ್ ಮಾಡಿದಾರೆ ನೋಡ್ರಿ, ಗ್ರ್ಯಾಂಡ್ ಫೆಸ್ಟ್ ಏನು ಆರ್ಗನೈಸ್ ಮಾಡಿದಾರಲ್ಲ, ಅಷ್ಟು ಮಂದಿ ಹೆಣ್ಮಕ್ಳ ಒಳಗ ಏನಪ್ಪಾ ಅಂತಂದ್ರ ಎಲ್ಲಕ್ಕಿಂತ ಹೆಚ್ಚು ಮಿಂಚುವಂತ ಹುಡುಗಿ ಯಾರಪ್ಪ ಅಂತಂದ್ರ ಅದು ಜೂಲಿಯಟ್ ಆಗಿರ್ತಾಳ. ನೆಕ್ಸ್ಟ್ ನೋಡ್ರಿ, ದ ಮೇಜರ್ ಡನ್, ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಅಂತ ಹೇಳಿ ಹೇಳ್ತಾನ. ರೋಮಿಯೋ he is deciding that after the dance he will observe where Juliet stands. So now ಅಕ್ಕಿನ ಎಲ್ಲಾನು ಏನಪ್ಪಾ ಅಂದ್ರೆ ಮೆಜರ್ಮೆಂಟ್ ಮಾಡಿದವ. ಮೆಜರ್ಮೆಂಟ್ ಅಂದ್ರೆ ಏನು, ಅಕ್ಕಿನ ಅಂದ ಚಂದವನ್ನ ಎಲ್ಲಾ ಹೊಗಳಿದ, ಅದ್ರ ಬಗ್ಗೆ ಮೆಜರ್ ಮಾಡಿದ್ರೆ ಏನು ಅಳದ, ಅದನ್ನೆಲ್ಲ ತೂಕನ ಅಳದ ಎಲ್ಲ ಅದ. ಆಮೇಲೆ ಏನಪ್ಪಾ ಅಂತಂದ್ರ ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಸೊ ಅವಳು ಎಲ್ಲಿ ನಿಲ್ತಾಳ ಅನ್ನೋದನ್ನು ಕೂಡ ನಾನು ನೋಡ್ತೀನಿ. ಭೇಟಿ ಆಗೋ ಸಂಬಂಧ ಏನ್ ಮಾಡ್ತಾ ಅಂದ್ರೆ he is going to be there, he is going to be beside her ಅಂತ ಹೇಳಿ ಹೇಳ್ತಾನ. ನೆಕ್ಸ್ಟ್ ನೋಡ್ರಿ, and touching hers make blessed my rude hand. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾನಂದ್ರ ಅಕ್ಕಿ ಏನಪ್ಪಾ ಅಂತಂದ್ರ ಒಂದ್ಸತಿ ಏನಪ್ಪಾ ಅಂತಂದ್ರ ಒಂದು ಮುಟ್ಟು ಆಸೆ ಐತಿ. ಮುಟ್ಟಿದ ಮೇಲೆ ಏನಪ್ಪಾ ಅಂತಂದ್ರ
ಒಂದ್ ರೀತಿ ನನಗೆ ಬ್ಲೆಸ್ಸಿಂಗ್ ಸಿಗ್ಬಹುದು ಅಂತ ಹೇಳಿ ಹೇಳ್ತಾನವ. ಸೊ ಆಕಿನ ಮುಟ್ಟಿದ ಕೂಡ್ಲೆ ಈ ನನ್ ರೂಡ್ ಕೆಟ್ಟ ಕೈ ಏನೈತಿ, ರೂಡ್ ಅಂದ್ರ ಒಂದ್ ಏನಪ್ಪಾ ಕಠೋರ ಕೈ ಏನೈತಲ್ಲ, ಈ ಕೈಗೆ ಒಂದ್ ರೀತಿಯಿಂದ ಬ್ಲೆಸ್ಸಿಂಗ್ ಸಿಕ್ಕಂಗ, ಒಂದ್ ರೀತಿಯಿಂದ ದೇವತೆಯನ್ನ ಮುಟ್ಟಿದಂಗ ಆಗ್ತೈತಿ ನನಗ. ಯಾರನ್ನ ಮುಟ್ಟಿದ ಕೂಡ್ಲೆ ಈ ಜೂಲಿಯಟ್ ಮುಟ್ಟಿದ ನಂತರ ನನಗ ದೇವತೆಯನ್ನ ಮುಟ್ಟಿದಂಗ ಫೀಲ್ ಆಗ್ತೈತಿ, ಅಥವಾ ದೇವತೆನ ಮುಟ್ತೀನಿ ಅನ್ನೋ ಒಂದು ಫೀಲಿಂಗ್ ಇರ್ತೈತಿ. ಯಾರಿಗಪ್ಪ ಅಂತಂದ್ರ ರೋಮಿಯೋ ಇರ್ತೈತಿ. ನೋಡ್ರಿ ಎಷ್ಟ್ ಚಂದ ಹೊಗಳಿದಾನ. ನೆಕ್ಸ್ಟ್ ನೋಡ್ರಿ, ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಫಾರ್ಸ್ವೇರ್ ಇಟ್ ಸೈಟ್. ಸೊ ನೆಕ್ಸ್ಟ್ ಹೇಳ್ತಾನಂದ್ರ ರೋಮಿಯೋ he questions whether he had ever truly loved before saying Juliet. So did my heart love till now ಅಂದ್ರ ಇವ ತನ್ನ ತಾನ ಕ್ವಶನ್ ಕೇಳ್ತಾನ, ನಾ ಯಾವಾಗಾದ್ರೂ ನಿಜವಾಗ್ಲೂ ಪ್ರೀತಿ ಮಾಡಿದ್ನಿ ಯಾರನ್ನಾದ್ರು? ನಾನು ಅನ್ಸು ಮಟ್ಟಿ ಈಕಿಂದ್ರ ಜೂಲಿಯಟ್ ನೋಡಿದ ಕೂಡಲೇ ನಾ ಇನ್ನೂ ಮಟ್ಟ ಯಾರನ್ನೂ ಪ್ರೀತಿನ ಮಾಡಿಲ್ಲ ಅನ್ಸ್ಬಿಡುತ್ತೆ. ಆಕ್ಚುಲಿ ಹಿ ವಾಸ್ ಇನ್ ಲವ್ ವಿತ್ ರೋಸಾಲಿನ್. ರೋಸಾಲಿನಿಗ ಅವೇನ್ ಮಾಡ್ತಿರ್ತಾನ, ಪ್ರೀತಿ ಮಾಡ್ತಿರ್ತಾನ, ಆದ್ರ ಆಕಿ ವಾಪಸ್ ರೆಸ್ಪಾನ್ಸ್ ಮಾಡ್ತಿರಂಗಿಲ್ಲ. ಆದ್ರ ಇಲ್ಲಿ ಜೂಲಿಯಟ್ ನೋಡಿದ ತಕ್ಷಣ ಇಲ್ಲಿ ಮಟ್ಟ ಯಾರನ್ನೂ ನಿಜವಾಗ್ಲೂ ಪ್ರೀತಿ ಮಾಡಿಲ್ಲ ಅಂತಂದ ಹೇಳಿ ಅವ ಹೇಳ್ತಾನ. ಸೊ ಜೂಲಿಯಟ್ ನೋಡಿ ಫಾರ್ಸ್ ವೇರ್ ಇಟ್ ಸೈಟ್ ಅಂದ್ರ ನಾ ಜೂಲಿಯಟ್ ನೋಡಿದ ತಕ್ಷಣ ಯಾರನ್ನ ಪ್ರೀತಿನೂ ಮಾಡಿಲ್ಲ ಈಕಿನ್ ಬಿಟ್ರ ಅಂತ ಹೇಳಿ ಅವ ಒಪ್ಕೊಂತಾನ. ನೆಕ್ಸ್ಟ್ ನೋಡ್ರಿ, ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಸೊ ಅವೇನ್ ಹೇಳ್ತಾನಪ್ಪ ಅಂತಂದ್ರ ಲಾಸ್ಟ್ ಎಂಡ್ ಹೆಂಗ್ ಮಾಡ್ತಾನ ಅಂದ್ರೆ ಹಿ ಕನ್ಕ್ಲೂಡ್ಸ್ ದಟ್ ಹಿ ಹ್ಯಾಸ್ ನೆವರ್ ಎವರ್ ಸೀನ್ ದ ಟ್ರೂ ಬ್ಯೂಟಿ. ನಿಜವಾದ ಒಂದು ಬ್ಯೂಟಿ ನಾವು ಇನ್ನೂವರೆಗೂ ನೋಡೇ ಇಲ್ಲ ಅಂತ ಹೇಳಿ ಒಪ್ಕೋತಾನ. ಆಮೇಲೆ ಅವ್ನ್ ಗೊತ್ತೂ ಇರಲಿಲ್ಲ, ಇಟ್ ವಾಸ್ ಅನ್ನೋನ್ ಟು ಹಿಮ್ ಅಂಟಿಲ್ ದಿಸ್ ಮೂಮೆಂಟ್. ಆ ಮೂಮೆಂಟ್ ಆ ಜೂಲಿಯಟ್ ನೋಡುವವರೆಗೂ ಕೂಡ ಅವ್ನ್ ಗೊತ್ತೇ ಇದಿರ್ಲಿಲ್ಲ ಏನಪ್ಪಾ ಅಂತಂದ್ರ ಈ ಬ್ಯೂಟಿ ಏನನ್ನೋದು ಅವ್ನ್ ಗೊತ್ತೇ ಇರಲಿಲ್ಲ ಎಲ್ಲಿವರೆಗೂ ಜೂಲಿಯಟ್ ನೋಡುವವರೆಗೂ. ಸೊ ಇದು ರೋಮಿಯೋನ ಮಾತ್ರಿ. ನಾ ಹೇಳಿದ್ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡೋದನ್ನ ಮರೆಯಕ್ ಹೋಗ್ಬೇಡ್ರಿ, ಹಂಗ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ನಿಮ್ಗೆ ನೆಕ್ಸ್ಟ್ ಎಲ್ಲ ವಿಡಿಯೋಗಳನ್ನ ನೋಡಕ್ಕ. ಇನ್ ನೆಕ್ಸ್ಟ್ ನೋಡ್ರಿ, ಜೂಲಿಯಟ್ಸ್ ಸ್ಪೀಚ್ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಆಕ್ಟ್ ನಂಬರ್ 3 ಸೀನ್ ನಂಬರ್ 2 ಒಳಗ ಜೂಲಿಯಟ್ ಇದಕ್ಕೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡೋಣ ನಾವ. ಕಮ್ ನೈಟ್ ಕಮ್ ರೋಮಿಯೋ ಕಮ್ ದೋ ಡೇ ಇನ್ ನೈಟ್. ಸೊ ಇಲ್ಲಿ ಅಕ್ಕಿ ಏನ್ ಮಾಡ್ತಾಳ ಅಂದ್ರ ಜೂಲಿಯಟ್ ಇದಕ್ಕಿ ಈಗರ್ಲಿ ಕಾಲ್ ಮಾಡ್ದಾಳ. ಯಾರನ್ನ ಕಾಲ್ ಮಾಡ್ದಾಳಪ್ಪ ಅಂತಂದ್ರ ಮೊದಲ್ ರಾತ್ರಿ ಕರೀತಾರ. ಕಮ್ ನೈಟ್ ಅಂದ್ರೆ ಏನು, ಕತ್ಲನ್ನ ಇನ್ವೈಟ್ ಮಾಡ್ತಾಳ. ಯಾಕಪ್ಪ ಅಂತಂದ್ರ ಅಲ್ಲಿ ಯಾರು ಬರೋದ್ರಿ, ರೋಮಿಯೋ ಬರ್ತಿರ್ತಾನ, ಯಾರಿಗೂ ಗೊತ್ತಾಗಬಾರ್ದಂಗ. ಈ ಅವ್ ಮೊಂಟಗಿ ಫ್ಯಾಮಿಲಿ ಇರ್ತಾನ, ಈಕಿ ಯಾರು ಕಪ್ಲೆಟ್ ಫ್ಯಾಮಿಲಿದಾಗ ಇರ್ತಾಳ, ಯಾರಿಗೂ ಗೊತ್ತಾಗಬಾರ್ದಂಗ ಏನ್ ಮಾಡ್ತಿರ್ತಾನಪ್ಪ ಅಂತಂದ್ರ ಕತ್ಲೊಳಗ್ ಬರ್ತಿರ್ತಾನ. ಸೊ ಅದಕ್ಕೆ ಏನ್ ಮಾಡೋದಂದ್ರೆ ಕಮ್ ನೈಟ್ ಕಮ್ ರೋಮಿಯೋ ಅಂತ ಹೇಳಿ ಕರಿತಾಳ. ಕಮ್ ದ ಡೇ ಇನ್ ನೈಟ್. ಸೊ ಶಿ ಈಸ್ ವೇಟಿಂಗ್ ಫಾರ್ ದ ನೈಟ್ ಟು ಫಾಲ್ and she is also waiting for the arrival of Romeo, and she wants to she wants to cover Romeo, and she wants to give a big she wants to only see him. ಅವರ ಒಟ್ಟ ಅವ್ನು ನೋಡೋದೈತಿ. ಯಾರು ನೋಡೋದ್ರಿ? ರೋಮಿಯೋನ ನೋಡೋದೈತಿ. ಸೊ ದೋ ಡೇ ಇನ್ ನೈಟ್ ಒಂದ್ ರೀತಿ ಏನಪ್ಪಾ ಅಂತಂದ್ರ ಈಗ ಡೇ ಒಳಗನ ಈಗ ನೀನು ಬೆಳಕಿರ್ತೈತಿ, ಒಂದ್ ದಿನದೊಳಗನ ಕತ್ಲಾಗ್ಲಿ ಅಂತ ಹೇಳಕ್ಕೆ ಬೇಡ್ಕೊಂತಿರ್ತಾಳೆ, ಜಲ್ದಿ ಬರ್ಲಿ ಅವ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ಫಾರ್ ದೋ ವಿಲ್ ಇಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರ ಶಿ ಇಮ್ಯಾಜಿನ್ಸ್ ದಟ್ ರೋಮಿಯೋ ಈಸ್ ಅರೈವಿಂಗ್ ಸ್ವಿಫ್ಟ್ಲಿ, ಓಕೆ, ಕ್ಯಾರಿಡ್ ಬೈ ದ ಡಾರ್ಕ್ನೆಸ್ ಆಫ್ ನೈಟ್. ಸೊ ಅಕ್ಕಿನ ಒಂದು ವಿಚಾರಗಳು ಹೆಂಗದಪ್ಪ, ಶಿ ಈಸ್ ಇಮ್ಯಾಜಿನಿಂಗ್ ದಟ್ ರೋಮಿಯೋ ಏನ್ ಮಾಡ್ತಾನಪ್ಪ ಅಂತಂದ್ರ ಬರತಾನ, ಬಹಳ ಸ್ಪೀಡ್, ಬಹಳ ಸ್ವಿಫ್ಟ್ ಆಗಿ ಬರ್ತಾನ, ಬಹಳ ಫಾಸ್ಟ್ ಬರ್ತಾನ ಅಂತ ಹೇಳಿ ಅಕಿ ಇಮ್ಯಾಜಿನ್ ಮಾಡ್ಕೊಂತಿರ್ತಾಳ್ರಿ. ಆಮೇಲೆ ಏನಪ್ಪಾ ಅಂತಂದ್ರೆ ಈ ಕತ್ತಲಿಂದನ ಹೊರಗ್ ಬರ್ತಿರ್ತಾನ, ಕತ್ಲೊಳಗನ ಬರ್ತಾನ, ಕತ್ಲಿಂದ ಹೊರಗ್ ಬಂದು ಏನಪ್ಪಾ ಅಂತಂದ್ರೆ ಆ ಒಂದು ಡಾರ್ಕ್ನೆಸ್ ಇಂದ ಹೊರಗ್ ತರ್ತಾನ ಅಂತ ಹೇಳಿ, ಕತ್ಲಿಂದ ಹೊರಗ್ ತರ್ತಾನ ಅಂತ ಹೇಳಿ ಯಾರು ಅನ್ಕೊಂತಾಳ? ಜೂಲಿಯಟ್ ಅನ್ಕೊಂತಿರ್ತಾಳ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ವೈಟರ್ ದನ್ ನ್ಯೂ ಸ್ನೋ ಆನ್ ರೇವನ್ಸ್ ಬ್ಯಾಕ್. ಸೊ ರೇವನ್ ಅನ್ನೋದು ಏನಪ್ಪಾ ಹಕ್ಕಿರಿ. ರೋಮಿಯೋ ಹೆಂಗ್ ಅಕ್ಕಿ ರೋಮಿಯೋದ ಹೆಂಗ್ ಡಿಸ್ಕ್ರೈಬ್ ಮಾಡಿದಲ್ಲ ಜೂಲಿಯಟ್ನ, ಅದೇ ರೀತಿ ಜೂಲಿಯಟ್ನು ಕೂಡ ಅವ್ನು ಹೆಂಗಾಗಿ ಡಿಸ್ಕ್ರೈಬ್ ಮಾಡದ ನೋಡ್ರಿ. ಇಲ್ಲಿ ರೋಮಿಯೋ ಯಾವ ರೀತಿ ಇದಾನಪ್ಪ ಅಂದ್ರೆ ನಾವು ಬಹಳ ಪ್ಯೂರ್ ಅದಾನ ಮತ್ತು ಬಹಳ ಬ್ರೈಟ್ ಅದಾನ. ಬಹಳ ಅಂದ್ರೆ ಏನ್ ಪ್ಯೂರ್ ಅಂದ್ರೆ ಬಹಳ ಮನಸ್ಸಲ್ಲಿ ಸ್ವಚ್ಛ ಅದಾನ, ಆಮೇಲೆ ಬಹಳ ಬ್ರೈಟ್ ಅದಾನ, ಹೊಳಪೈತ ಒಳಗ ಹೊಳಿತಾನ ಬಹಳ ಚಂದ. ಆಮೇಲೆ ಸ್ಟ್ಯಾಂಡಿಂಗ್ ಔಟ್, ಹಿ ಸ್ಟ್ಯಾಂಡ್ಸ್ ಔಟ್ ಅಗೇನ್ಸ್ಟ್ ದ ಡಾರ್ಕ್ ನೈಟ್ ಅನ್ನಂಗ. ಓಕೆ, ಇಲ್ಲಿ ನೋಡ್ರಿ ಏನಂತಾರಪ್ಪ ಅಂತಂದ್ರ ವೈಟರ್ ದನ್ ನ್ಯೂ ಸ್ನೋ. ಓಕೆ, ಈಗ ರೀಸೆಂಟ್ ಆಗಿ ಬಿದ್ದಿರುವಂತ ಒಂದು ಬರ್ಫ್ ಹೆಂಗಿರ್ತದ್ರಿ, ಚಂದ ಬೆಳ್ಳಗಿರ್ತೈತಲ್ಲ, ಆ ರೀತಿ ಅವ್ನು ಬೆಳ್ಳಗದ ಅಂತ ಹೇಳಿ ಇಲ್ಲಿ ಬರೀ ಬೆಳ್ಳಗಷ್ಟ ಅನ್ಕೋಬೇಡ್ರಿ, ಅವ್ನು ಬಹಳ ಪ್ಯೂರ್ ಅದ ಅಂತ ತಿಳ್ಕೊಬಹುದು. ಸ್ನೋ ಅಂದ್ರೆ ಏನು, ಜಸ್ಟ್ ಬಿದ್ದಿರುವಂತ ಸ್ನೋ ಹೆಂಗ್ ಪ್ಯೂರ್ ಇರ್ತೈತಲ್ಲ ಅದೇ ರೀತಿ, ಅದ್ರ ಮೇಲೆ ಯಾರು ಕಾಲ್ ಕೊಟ್ಟಿರಂಗಿಲ್ಲ. ಅದೇ ರೀತಿ ನಮ್ ರೋಮಿಯೋನು ಕೂಡ ಏನಪ್ಪಾ ಅಂತಂದ್ರೆ ಬಹಳಷ್ಟು ಪ್ಯೂರ್ ಅದಾನ ಅಂತ ಹೇಳಿ ಈ ಜೂಲಿಯಟ್ ಹೇಳತ್ತಾಳ. ಆಮೇಲೆ ಅವ್ನ ರೇವನ್ಸ್ ಬ್ಯಾಕ್ ಅಂದ್ರೆ ಈ ಕತ್ನೊಳಗೂ ಕೂಡ ಏನಪ್ಪಾ ಅಂತಂದ್ರೆ ಶೈನ್ ಮಾಡ್ತಾನ,
ಕತ್ಲೊಳಗೂ ಎಲ್ಲರಿಗಿಂತ ಎದ್ದು ಕಾಣ್ತಾವ ಅಂತ ಹೇಳಿ ಹೇಳ್ತಾಳಕಿ. ಓಕೆ, ನೆಕ್ಸ್ಟ್ ನೋಡ್ರಿ. ಕಮ್ ಜೆಂಟಲ್ ನೈಟ್, ಕಮ್ ಲವಿಂಗ್ ಬ್ಲಾಕ್ ಬ್ರೌಡ್ ನೈಟ್. ಸೊ ಏನ್ ಹೇಳ್ತಾರಂದ್ರ ಜೂಲಿಯಟ್ ಏನ್ ಹೇಳ್ತಾರಪ್ಪ ಅಂತಂದ್ರ, ನೀ ಬಾ ಕತ್ಲಿಗೆ ಏನಪ್ಪಾ ಅಂತಂದ್ರ ಜೆಂಟಲ್ ನೈಟ್, ನೀ ಬಹಳ ನನಗೆ ಏನಪ್ಪಾ ಅಂತಂದ್ರ ಬಾ ಇಲ್ಲಿ, ನಾನು ಪ್ರೀತಿ ಮಾಡ್ತೇನೆ, ಕತ್ಲಂದ್ರ ನನಗ್ ಪ್ರೀತಿ ಆಗ್ಬಿಟ್ಟೈತಿ ಈಗ ಅಂತ ಹೇಳಿ ಹೇಳ್ತಾರ. ಆಮೇಲೆ ನೀ ಬಂದ್ ಏನಪ್ಪಾ ನೀ ಅಷ್ಟೇ ಬರಾಕ್ ಹೋಗ್ಬೇಡ, ಕಮ್ ಲವಿಂಗ್ ಬ್ಲಾಕ್ ಬ್ರೌಡ್ ನೈಟ್ ಅಂದ್ರೆ ಏನು, ಇಲ್ಲಿ ನೀ ಬಂದಿಪ್ಪ ಅಂತಂದ್ರ ನನ್ನ ಫ್ರೆಂಡ್ನು ಬರ್ತಾನ, ನನ್ನ ಪ್ರಿಯಕರನು ಬರ್ತಾನ, ನೀ ಬಾ ಜಲ್ದಿ ಆಯ್ತು ಹೇಳಿ ಏನ್ ಮಾಡದಪ್ಪ ಅಂತಂದ್ರ ಆ ಕತ್ಲನ್ನ ಹೊಗಳಾತರ, ಹೊಗಳದಷ್ಟ ಅಲ್ಲದೆ ಕರಿತಾಳು ಕೂಡ. ಓಕೆ, ನೆಕ್ಸ್ಟ್ ನೋಡ್ರಿ. ಗಿವ್ ಮೀ ಮೈ ರೋಮಿಯೋ ಅಂಡ್ ವೆನ್ ಐ ಶಾಲ್ ಡೈ. ಸೊ ನೋಡ್ರಿ, ಶಿ ವಾಂಟ್ಸ್ ದಟ್ ನೈಟ್ ಟು ಬ್ರಿಂಗ್ ದ ರೋಮಿಯೋ ಟು ಹರ್ ಅಂಡ್ ಶಿ ವಾಂಟ್ಸ್ ಟು ಬಿ ವಿತ್ ವೆನ್ ಐ ಶಾಲ್ ಡೈ ಅಂದ್ರೆ ಏನಲ್ಲ, ನಾನೇನ್ ಸಾಯ್ಬೇಕಂತ ನನಗೆ ಅರ್ಥ ಬರಂಗಿಲ್ರಿ. ಶಿ ವಾಂಟ್ಸ್ ಟು ಬಿ ವಿತ್ ರೋಮಿಯೋ ಅಂಡ್ ಶಿ ವಾಂಟ್ಸ್ ಟು ವಾಚ್ ಹಿಮ್, ಶಿ ವಾಂಟ್ಸ್ ಟು ಟಾಕ್ ವಿತ್ ಹಿಮ್, ಶಿ ವಾಂಟ್ಸ್ ಟು ಬಿ beside Romeo the whole night. That is why she is calling the night to come fast in a gentle way. Okay, next nodri. And he will make the face of heaven so fine. So Romeo is so beautiful that he would decorate the sky. So ಏನ್ ಹೇಳ್ತಾರೆ ಅಂದ್ರೆ ರೋಮಿಯೋ ಎಷ್ಟ್ ಚಂದ ಅದಾನಪ್ಪ ಅಂತಂದ್ರ ಅವ ಒಂದ್ ರೀತಿ ಡೆಕೋರೇಷನ್ ಇದ್ದಂಗ ನೋಡ್ರಿ ಇಲ್ಲಿ. ಸಾರಿ ಟೇಕ್ ಹಿಮ್ ಅಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್ ಅಂತ ಹೇಳಿದಾರೆ. ಟೇಕ್ ಹಿಮ್ ಅಂಡ್ ಕಟ್ ಹಿಮ್ ಇನ್ ಲಿಟಲ್ ಸ್ಟಾರ್ಸ್ ಅಂತಂದ್ರ ಆಸ್ ಇಫ್ ಈ ರೋಮಿಯೋನ ಏನ್ ಮಾಡ್ರಿ ನೀವು ಕಟ್ ಮಾಡ್ರಿ, ಕಟ್ ಮಾಡೋ ಏನಂದ್ರ ಅವ್ನ್ ಸಾವಿನ ನಂತರ ಏನಂತಾರ ಚುಕ್ಕಿ ತರ ಹೊಳಿತಾನವ. ಶೋಯಿಂಗ್ ಅವ್ ಏನಪ್ಪಾ ಅಂತಂದ್ರ ಎಷ್ಟು ಚಂದಿದ್ದ, ಎಷ್ಟು ಬೆರಗಾಗಿದ್ದಪ್ಪ ಅಂತಂದ್ರ ಅವನ್ನ ಕಟ್ ಮಾಡ್ರಿಪ್ಪ ಅಂತಂದ್ರು ಕೂಡ ಹೆಂಗಪ್ಪ ಅಂತಂದ್ರೆ ಚುಕ್ಕಿಯಾಗಿ ಉಳಿತಾನ ಅಂತ ಹೇಳಿ, ಅಂದ್ರ ಆ ಚುಕ್ಕಿಗಳ ಮಿಂಚ್ತಾನ, ಅಂದ್ರ ಅಷ್ಟು ಇಂಟೆನ್ಸ್ ಆಗಕ್ಕೆ ಅವ್ನ ಏನ್ ಮಾಡೋದಂದ್ರ ಪ್ರೀತಿ ಮಾಡತಾರ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್, ಅಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಫೈನ್ ಅಂತ ಹೇಳ್ರಿ. ಸೋ ಫೈನ್ ಅಂದ್ರ ರೋಮಿಯೋ ಬ್ಯೂಟಿ ಎಷ್ಟ್ ಚಂದ ಐತಪ್ಪ ಅಂತಂದ್ರ ಆ ಒಂದು ಸ್ಕೈ ಈಗೇನ್ ಚುಕ್ಕಿ ಅಂತ ಹೇಳಿದ್ರಲ್ಲ, ಆ ಒಂದು ಸ್ಕೈಗಿನೂ ಕೂಡ ಒಂದ್ ರೀತಿ ಡೆಕೋರೇಷನ್ ಆಗ್ತೈತಿ. ಓಕೆ, ಆ ಒಂದು ಸ್ಕೈ ಆಕಾಶಕ್ಕೂ ಕೂಡ ಒಂದ್ ರೀತಿಯ ಡೆಕೋರೇಷನ್ ಮಾಡಿದಂಗೆ ಇರ್ತೈತಿ ಯಾವಾಗ ರೋಮಿಯೋ ಚುಕ್ಕಿಯಾಗಿ ಹೋದಾಗ, ಅಷ್ಟು ಅವನ ಪ್ರೀತಿ ಮಾಡ್ತಿರ್ತಾಳಕಿ. ಓಕೆ, ಅಂಡ್ ಮೇಕ್ ಹೆವನ್ ಮೋರ್ ಬ್ಯೂಟಿಫುಲ್ ಅಂದ್ರ ಹೆವನ್ ಸೋ ಫೈನ್ ಅಂದ್ರೆ ಏನು, ಹೆವನ್ ಅನ್ನ ಬಹಳಷ್ಟು ಏನಪ್ಪಾ ಅಂತಂದ್ರ ಬ್ಯೂಟಿಫುಲ್ ಮಾಡೋದು ಯಾರಲ್ಲಿ ರೋಮಿಯೋ ಮಾಡ್ತಾನ. ನೋಡ್ರಿ ಇಬ್ರು ಮಂದಿ ಹೋಗ್ಲೋ ಸೇಮ್ ಐತಿ, ಅಲ್ಲಿ ಅಕ್ಕಿಗೆ ಹೋಗ್ತಾನ ರೋಮಿಯೋ ಇದ್ದಾವ, ಇಲ್ಲಿ ಜೂಲಿಯಟ್ ಇದಕ್ಕೆ ರೋಮಿಯೋಗ ಹೋಗ್ತಾಳ್ರಿ. ನೆಕ್ಸ್ಟ್ ನೋಡ್ರಿ. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಸೊ ಇಫ್ ರೋಮಿಯೋ were in the sky, he says that if Romeo were in the sky, everyone would love night instead of fearing it. So ಅಕಸ್ಮಾತ್ ರೋಮಿಯೋ ಏನಾದ್ರೂ ಆ ಒಂದು ಚುಕ್ಕಿ ಒಳಗ್ ಒಂದಾದಪ್ಪ ಅಂತಂದ್ರ ಯಾರು ಈ ಕತ್ಲನ್ನ ಏನ್ ಮಾಡಂಗಿಲ್ರಿ, ಹೆದರಂಗಿಲ್ಲ ಕತ್ಲಿಗೆ. ಯಾಕೆ ಹೆದರಂಗಿಲ್ಲಪ್ಪ ಅಂತಂದ್ರ ಎಲ್ಲರೂ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ರೋಮಿಯೋ ನೋಡಿ ಅವಂಗ ಎಲ್ಲರಿಗೂ ಮಾಯ ಬಂದ್ಬಿಡ್ತೈತಿ. ಕತ್ಲಂದ್ರ ಭಯ ಬೀಳಂಗಿಲ್ಲ, ಕತ್ಲಂದ್ರ ಅಲ್ಲಿ ರೋಮಿಯೋ ಇರ್ತಾರ ಅಂತ ಹೇಳಿ ಎಲ್ಲರೂ ಇಷ್ಟಪಡಕ್ ಚಲೋ ಮಾಡ್ತಾರ ಕತ್ಲನ್ನ ಅಂತ ಹೇಳಿ ಹೇಳ್ತಾರ. ನೋಡ್ರಿ ಎಷ್ಟ್ ಅಂತ ಎಂತ ಬ್ಯೂಟಿಫುಲ್ ಲೈನ್ಸ್ ಅದ. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಎಲ್ಲಾ ಇಡೀ ಒಂದು ಜಗತ್ತನ್ನ ಏನಪ್ಪಾ ಅಂತಂದ್ರ ಪ್ರೀತಿ ಒಳಗ್ ಬೀಳ್ತೈತಿ. ಯಾಕ ಈ ರೋಮಿಯೋ ಇದ್ದ ಚುಕ್ಕಿ ಆದಂದ್ರ ಅದ್ರ ಸಂಬಂಧ ಏನಪ್ಪಾ ಅಂತಂದ್ರ ಇಡೀ ಭೂಮಿ ಅಥವಾ ಇಡೀ ಜಗತ್ ಅವನನ್ನ ಮಾಯ ಮಾಡ್ತೈತಿ, ಕತ್ಲನ್ನ ಪ್ರೀತಿಸ್ತೈತಿ ಅಂತ ಹೇಳಿ ಹೇಳ್ತಾರ. ನೆಕ್ಸ್ಟ್ ನೋಡ್ರಿ. ಅಂಡ್ ಪೇ ನೋ ವರ್ಷಿಪ್ ಟು ದ ಗ್ಯಾರಿಶ್ ಸನ್. ಸೊ ನಾವ್ ಯಾವಾಗೂ ಏನಪ್ಪಾ ಅಂತಂದ್ರ ಈ ಅಕಸ್ಮಾತ್ ಇಲ್ಲಿ ಚುಕ್ಕಿಯಾಗಿ ಹೋದಪ್ಪ ಅಂತಂದ್ರ ಈ ಸೂರ್ಯನ ಬೆಳಕಿಗೆ ನಾವ್ ಏನಪ್ಪಾ ಅಂತಂದ್ರ ನಾವು ಅದಕ್ಕೆ ವ್ಯಾಲ್ಯೂ ಕೊಡಂಗಿಲ್ಲ ಅಥವಾ ಒಂದು ಇಂಪಾರ್ಟೆನ್ಸ್ ಕೊಡಂಗಿಲ್ಲ, ಅಥವಾ ಈ ಒಂದು ಸೂರ್ಯನ ಏನ್ ಹೊಳಪೈತ್ಲ ಅದ್ರ ಒಂದು ಇಂಪಾರ್ಟೆನ್ಸ್ ಎಲ್ಲಾನು ಕಳ್ಕೊಂಡ್ಬಿಡ್ತೈತಿ ಅಂತ ಹೇಳ್ತಾನ ನಾವು. ಅಂಡ್ ಪೇ ನೋ ವರ್ಷಿಪ್ ಟು ಗಾರ್ನಿಶ್ ಸನ್. ಏನು ಹೊಳೆಯುವಂತ ಸೂರ್ಯನಲ್ಲ ಅವ್ನ್ ವ್ಯಾಲ್ಯೂ ಇಲ್ಲತೈತಿ, ಅವ್ನ ಇಂಪಾರ್ಟೆನ್ಸ್ ಇಲ್ದಂಗ ಆಗ್ಬಿಡ್ತೈತಿ. ಯಾವ್ರ ಮುಂದ ರೋಮಿಯೋನ ಒಂದು ಬ್ಯೂಟಿ ಮುಂದ ಸೂರ್ಯನ ಬ್ಯೂಟಿ ಏನೂ ಅಲ್ಲ, ಸೂರ್ಯನ ಹೊಳಪು ಏನೂ ಅಲ್ಲ. ಸೊ ನೋಡ್ರಿ ರೋಮಿಯೋ ಅಂಡ್ ಜೂಲಿಯಟ್ ಎಷ್ಟು ಒಬ್ರಿಗೊಬ್ರನ್ನ ಹಚ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ಇಡೀ ಕವನವನ್ನ ನಾವು ನೋಡ್ಬೋದು. ಓಕೆ, ಜೂಲಿಯಟ್ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರ. ಆಮೇಲೆ ಈ ಹಿಂದಿನ ಸ್ಲೈಡ್ ಒಳಗೆ ನಾವೇನ್ ನೋಡಿದಪ್ಪ ಅಂತಂದ್ರ ರೋಮಿಯೋ ಯಾವ ರೀತಿ ಜೂಲಿಯಟ್ ಅನ್ನ ಹೊಗಳಿದಾಳ, ಇಲ್ಲಿ ಜೂಲಿಯಟ್ ಇದಕ್ಕಿ ರೋಮಿಯೋನ ಹೊಗಳಿದಾಳ. ಓಕೆ, ದಾಟ್ಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನು ನೆಕ್ಸ್ಟ್ ನೋಡ್ರಿ ಕಾಂಪ್ರಹೆನ್ಷನ್ ಕ್ವಶನ್ಸ್ ಅದಾವ. ಮೊದಲು ಕೀ ಥೀಮ್ಸ್ ನೋಡ್ರಿ, ಇವಿಷ್ಟು ಕೀ ಥೀಮ್ಸ್ ಅದಾವ. ಇಲ್ಲಿವರೆಗೂ ನಾ ಹೇಳಿದ್ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರ ಶೇರ್, ಸಬ್ಸ್ಕ್ರೈಬ್ ಮತ್ತು ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಬಹಳಷ್ಟು ವಿಡಿಯೋ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಕೊಂಡ್ರೆ ನಾನು ಬಹಳ ಈಸಿ ಆಗಿನೂ ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ, ಬೋತ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ. ಸೊ ನೋಡ್ರಿ ಕೀ ಥೀಮ್ಸ್ ಯಾವ್ದಾದ್ರ ಲವ್ ಅಟ್ ಫಸ್ಟ್ ಸೈಟ್, ಲೈಟ್ ವರ್ಸಸ್ ಡಾರ್ಕ್ನೆಸ್, ಇಮೇಜರಿ, ಯೂತ್ಫುಲ್ ಪ್ಯಾಷನ್, ಐಡಿಯಲೈಸೇಷನ್ ಆಫ್ ಲವ್, ಕಾನ್ಫ್ಲಿಕ್ಟ್ ಬಿಟ್ವೀನ್ ಲವ್ ಅಂಡ್ ಸೊಸೈಟಿ. ಸೊ ಇವಿಷ್ಟುಗಳ ಥೀಮ್ಗಳದಾವ. ಎಕ್ಸಾಮ್ ಒಳಗೆ ಕೇಳಿದ್ರೆ ಇಂಟ್ರೊಡಕ್ಷನ್ ಬರ್ರಿ, ಯಾರ ಬಗ್ಗೆ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬರೀರಿ,
ಬ್ಯಾಕ್ ಗ್ರೌಂಡ್ ಬರ್ದು ಒಂದಿಷ್ಟು ಕವಿ ಪರಿಚಯ ಆಗನ ಎರಡೂ ಪೋಯಮ್ಗಳ ಬಗ್ಗೆ ಒಂದ್ ಸ್ವಲ್ಪ ಸಾರಾಂಶನ ಬರ್ದ್ರ ಸಾಕ್ರಿ. ಓಕೆ, ಇಲ್ಲಿ ಕಾಂಪ್ರಹೆನ್ಷನ್ ಫಸ್ಟ್ ಕ್ವಶನ್ಸ್ ಗಳು ಇಲ್ಲಿ ನೀವ್ ಬೇಕಂದ್ರೆ ವಿಡಿಯೋ ಪಾಸ್ ಮಾಡಿ ನಾ ಹೇಳಿ ತಿಳಿದಪ್ಪ ಅಂತಂದ್ರ ಇವೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ, ವಿಡಿಯೋ ಪಾಸ್ ಮಾಡಿ ಎಲ್ಲ ಉತ್ತರಗಳನ್ನು ಕೊಡ್ರಿ ನೋಡೋಣ. ನಾನು ಆಲ್ರೆಡಿ ಕೊಟ್ಟಿದ್ದೇನೆ ನಿಮ್ಗ. ಸೊ ಯು ಕ್ಯಾನ್ ಜಸ್ಟ್ ಟೇಕ್ ಅ ಕ್ವಿಕ್ ಸ್ಕ್ರೀನ್ ಶಾಟ್. ನಾ ಇದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡಾಗಲ್ಲ ಕಾಂಪ್ರಹೆನ್ಷನ್ ಕ್ವಶನ್ಸ್ ಅನ್ನ, ಅದನ್ನ ನೀವು ನೋಡ್ಕೊಳ್ರಿ. ಇನ್ನ ಕಾಂಪ್ರಹೆನ್ಷನ್ 2 ನೋಡ್ರಿ. ಸೊ ಯಾವ್ಯಾವ ಕ್ವಶನ್ಸ್ ಅಲ್ಲ ಅಂತ ಹೇಳಿ ಅಂದ್ರ 5 ಮಾರ್ಕ್ಸ್ ಬರುವಂತ ಕ್ವಶನ್ಸ್ ನಾ ಶಾರ್ಟ್ ಒಳಗೆ ಕೊಟ್ಟೇನಿ, ಇವುಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲಿ. ಓಕೆ, 5 ಮಾರ್ಕ್ಸ್ ಇಷ್ಟ ಬರೋದು ನಡೆಯಂಗಿಲ್ಲ, ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ರಿ. ಸೊ ವಾಟ್ ಸ್ಮೈಲ್ಸ್ ಡಸ್ ರೋಮಿಯೋ ಯೂಸ್ ಟು ಕನ್ವೆ ಜೂಲಿಯಟ್ಸ್ ಬ್ಯೂಟಿ ಅಂತ ಹೇಳಿ, ಸಾರಿ ಸಿಮಿಲೀಸ್, ನಾಟ್ ಸ್ಮೈಲ್ಸ್, ಸಾರಿ ಸಿಮಿಲೀಸ್. ನೆಕ್ಸ್ಟ್, ಹೌ ಅಕಾರ್ಡಿಂಗ್ ಟು ಜೂಲಿಯಟ್ ಅಂಡ್ ರೋಮಿಯೋ ಬಿ ಇಮ್ಮೋರ್ಟಲೈಸ್ ಟು ದ ವರ್ಲ್ಡ್, ಯಾವ ರೀತಿ ಅಮರ ಆಗಿ ಉಳಿತಾನ ಅಂತ ಹೇಳಿ ಜೂಲಿಯಟ್ ಹೇಳ್ತಾಳೆ ರೋಮಿಯೋನ್ ಬಗ್ಗೆ ಅಂತ ಹೇಳಿ ಕ್ವಶನ್ ಐತಿ. ಕಾಂಪ್ರಹೆನ್ಷನ್ 3 ಕ್ವಶನ್ ರೀ. ಸೊ ಇವು 10 ಮಾರ್ಕ್ಸ್ ಇರ್ತಾವ ಅಂತ ನಂಗ, 5 ಮಾರ್ಕ್ಸ್ 10 ಮಾರ್ಕ್ಸ್ ಆಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವ. ಸೊ ಅವುಗಳನ್ನ ನೀವ್ ಏನ್ ಮಾಡ್ರಪ್ಪ ಅದನ್ನ ಶಾರ್ಟ್ ಆಗಿ ಕೊಟ್ಟೇನಿ, ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡ್ರಿ. ಇವು ಇಷ್ಟೊಂದು ಸ್ಕ್ರೀನ್ ಶಾಟ್ ತಗೊಂಡು ಯು ಕ್ಯಾನ್ ಜಸ್ಟ್ ಎಕ್ಸ್ಪ್ಲೈನ್ ದಮ್. ಇಲ್ಲಿವರೆಗೂ ನಾ ಹೇಳಿದ್ ನಿಮ್ಗೆ ತಿಳಿದಪ್ಪ ಅಂತಂದ್ರ, ಮೈ ಡಿಯರ್ ಸ್ಟೂಡೆಂಟ್ಸ್, do share, subscribe and like the video, and moreover I am going to make all the videos on prose and poetry. This is the first video, this is the first video, and upcoming videos will be uploaded in the upcoming days. Okay, ನಾ ಇನ್ನು ಮುಂದಿನ ಬರುವಂತ ದಿನಗಳೊಳಗ ಉಳಿದೆಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ಪ್ರಿಪೇರ್ ಮಾಡಿ ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡಿರ್ತೇನೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಮತ್ತೊಮ್ಮೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್, ಕಮೆಂಟ್ ಮಾಡ್ತಾರೆ ಸರ್ ನಿಮ್ಗೆ ಹೆಂಗ ಅನ್ಸುತ್ತೆ ಹೇಳಿ. Thank you. See you all in the next video.